ಎಲ್ಲರಿಗೂ ನಮಸ್ಕಾರ. ಯುವ ಲೈವ್ನ ವಿಶೇಷ CET ತರಬೇತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ. ಕಳೆದ ಮ್ಯಾಥಮೆಟಿಕ್ಸ್ ಸೆಷನ್ ಹೇಗಿತ್ತು ಅಂದರೆ ಅಲ್ಲಿ ಫಂಕ್ಷನ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ತಗೊಂಡು ಗ್ರಾಫಿಕಲ್ ಶಾರ್ಟ್ಕಟ್ ಬಳಸ್ಕೊಂಡು ಹೇಗೆ ಇಂಟಗ್ರಲ್ ಕ್ಯಾಲ್ಕುಲಸ್, ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಇವುಗಳನ್ನೆಲ್ಲ ಲಿಂಕ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ವಿ, ರೈಟ್? ಸೊ ಆ ವಿಡಿಯೋನ ತಾವುಗಳು ಬಹಳ ಖುಷಿಪಟ್ಟಿರ್ತೀರ. ಈಗ ಇವತ್ತಿನ ಒಂದು ಮ್ಯಾಥಮೆಟಿಕ್ಸ್ ಸೆಷನ್ ಹೇಗಿರುತ್ತೆ ಅಂದರೆ ಟ್ರಿಗ್ನೋಮೆಟ್ರಿ ಮತ್ತು ಸ್ಟ್ರೇಟ್ ಲೈನ್ಸ್ ಫಸ್ಟ್ PUC ಟಾಪಿಕ್ಸ್ ತಗೊಂಡು ಡಿಸ್ಕಸ್ ಮಾಡ್ತಿದ್ದೀವಿ. ಕಾರಣ ಏನು ಅಂದರೆ ಫಸ್ಟ್ PUCಯಿಂದ ಕೇವಲ 16 to 17 ಮಾರ್ಕ್ಸ್ ಅಥವಾ 16 to 17 ಕ್ವೆಶ್ಚನ್ಸ್ ಮಾತ್ರ CETಗೆ ಬರುತ್ತೆ. ಉಳಿದಿರೋವೆಲ್ಲ ಸೆಕೆಂಡ್ PUC ಟಾಪಿಕ್ಸ್. ಆದರೆ ಟ್ರಿಗ್ನೋಮೆಟ್ರಿ 2 to 3 ಬರ್ಬೋದು, ಸ್ಟ್ರೇಟ್ ಲೈನ್ಸ್ 1 or 2 ಕ್ವೆಶ್ಚನ್ಸ್. ಸೊ ಇವತ್ತು ಅಂತಹ ಕೆಲವು ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡೋಣ. sin x plus cosecant x value is 2. Then sin power nx plus cosecant power nx value. ಈಗ ನಾವು ಈ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಂತ ಕಲ್ತಿದ್ದೀವಿ. ಹಾಗಂದ್ರೆ ಏನು? ಮ್ಯಾಥಮೆಟಿಕಲ್ ಇಂಡಕ್ಷನ್ ನೀವು ಈ ರೀತಿ ಏನಾದರೂ ಈ ಅಸೆಂಬ್ಲಿ ಲೈನ್ ಇರುತ್ತೆ ನೋಡಿ, ಕಾಲೇಜ್ ಅಸೆಂಬ್ಲಿ ಅಥವಾ ಸ್ಕೂಲ್ ಅಸೆಂಬ್ಲಿಯಲ್ಲಿ ಜನ ಎಲ್ಲ ಹೀಗೆ ನಿಂತಿರ್ತಾರೆ. ಫ್ರಂಟಲ್ಲಿದ್ದವನ್ನ ಒಮ್ಮೆ ಬೀಳಿಸ್ಬಿಟ್ರಿ ಅಂದರೆ ಕೊನೆಯಲ್ಲಿದ್ದವನು ಬೀಳಲೇಬೇಕು ತಾನೆ. ಸೆಕೆಂಡ್, ಥರ್ಡ್, ಫೋರ್ತ್ ಎಲ್ಲರೂ ಬಿದ್ದೇ ಬೀಳ್ತಾರೆ. ಅಂದರೆ ಫಸ್ಟ್ 3 ಬೀಳ್ತಾ ಇದ್ದಾರೆ ಅಂತ ಕನ್ಫರ್ಮೇಷನ್ ಸಿಕ್ಕಿದ್ರೆ ಉಳಿದವರೆಲ್ಲ ಬೀಳ್ತಾರೆ, ಇಸಂಟ್ ಇಟ್? ಅದೇ ರೀತಿ ನಾವಿಲ್ಲಿ ಎನ್ ಅಂತ ಕೊಟ್ಟಿದ್ದಿದ್ರೆ ಏನು ಮಾಡ್ತೀವಿ ಅಂದರೆ ಈ ಎನ್ಗೆ ವ್ಯಾಲ್ಯೂ ಕೊಟ್ಬಿಡ್ತೀವಿ 1 ಅಲ್ವಾ. ಎನ್ 1 ಅಂದರೆ sin x plus cosecant x 2 ಗಿವನ್. ಸ್ಕ್ವೇರ್ ಇದ್ದರೆ sin ಸ್ಕ್ವೇರ್ ಪ್ಲಸ್ cosecant ಸ್ಕ್ವೇರ್ ಏನಾಗುತ್ತೆ ಅದನ್ನು ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್ ಮಾಡಿದಾಗ ಕಂಡುಕೋಬಹುದು ಅಲ್ವಾ. ಸೊ ಈ ಈಕ್ವೇಷನ್ ತಗೊಳ್ಳಿ, ಎರಡೂ ಕಡೆ ಸ್ಕ್ವೇರ್ ಮಾಡಿಬಿಡಿ. a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab. 2ab ಅಂದರೆ 2 ಇಂಟು sin x ಇಂಟು cosecant x. ಒಂದು ಇನ್ನೊಂದು ರೆಸಿಪ್ರೋಕಲ್ ಆಗಿರೋದ್ರಿಂದ ಕ್ಯಾನ್ಸಲ್ ಆಯಿತು. ಈಗ ಇಲ್ಲಿ 2 ಅನ್ನೋದು ಮಾತ್ರ ಉಳ್ಕೊಂತು. ಶಿಫ್ಟ್ ದಿಸ್ 2 to RHS, ಯು ಗೆಟ್ 4 minus 2 ಅಂದರೆ sin ಸ್ಕ್ವೇರ್ ಎಕ್ಸ್ ಪ್ಲಸ್ cosecant ಸ್ಕ್ವೇರ್ ಎಕ್ಸ್ ಈಸ್ ಆಲ್ಸೋ 2. ಇಲ್ಲಿ ಪವರ್ 1 ಇದ್ದಾಗಲೂ 2 ಇತ್ತು, ಪವರ್ 2 ಇದ್ದಾಗಲೂ 2 ಇದೆ. ಅದಾಗಲೇ ಹಿಂಟ್ ಸಿಕ್ಬಿಟ್ಟಿದೆ. ಇದನ್ನು ಕ್ಯೂಬಿಂಗ್ ಆನ್ ಬೋತ್ ದ ಸೈಡ್ಸ್ ಅಂತ ಮಾಡಿದ್ರೂ ಕೂಡ ಅಂದರೆ a ಪ್ಲಸ್ ಬಿ ದ ಸ್ಕ್ವೇರ್, a ಪ್ಲಸ್ ಬಿ ದ ಕ್ಯೂಬ್, ಈ ರೀತಿ ಇದೇ ರೀತಿ a ಪ್ಲಸ್ ಬಿ ಪವರ್ n ಎಷ್ಟೇ ಸರ್ತಿ ಇದನ್ನು ಸ್ಕ್ವೇರ್ ಅಥವಾ ಪವರ್ 4 ಅಂತ ಮಾಡಿದ್ರೂ ಕೂಡ ಆನ್ಸರ್ ಮಾತ್ರ ಚೇಂಜ್ ಆಗಲ್ಲ, 2 ಅಂತಲೇ ಇರುತ್ತೆ. ಫೈನಲ್ ಆನ್ಸರ್ ಈಸ್ 2. sin ಪವರ್ nx ಪ್ಲಸ್ cosecant ಪವರ್ nx 2 ಆಗಲೇಬೇಕು. ಬೇಕಾದರೆ ಕ್ಯೂಬಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿ ಚೆಕ್ ಮಾಡಿ ನೋಡಬಹುದು. ಬಟ್ CET ಎಕ್ಸಾಮ್ ಪಾಯಿಂಟಿಂದ ಖಂಡಿತವಾಗಿಯೂ ಅಲ್ಲಿ ನಾವು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋಕ್ಕಾಗಲ್ಲ. ಈಗಲೇ ತಿಳ್ಕೊಂಡಿರ್ತೀವಿ sin cosecant ಒಂದು ಇನ್ನೊಂದರ ರೆಸಿಪ್ರೋಕಲ್. ಈ ರೀತಿ ಈಕ್ವೇಷನ್ ಬಂದರೆ ಇಮಿಡಿಯೇಟ್ ಕನ್ಕ್ಲೂಷನ್ ಈಸ್ ಫೈನಲ್ ಆನ್ಸರ್ ಈಸ್ ಆಲ್ಸೋ 2. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಹಾಗಾದರೆ tan a plus cot a ಈಕ್ವಲ್ ಟು 2, ದ ವ್ಯಾಲ್ಯೂ ಆಫ್ tan ಪವರ್ 4a cot ಪವರ್ 4a 2020 CETಗೆ ಬಂದೇ ಬಿಡ್ತು ನೋಡಿ ಅಲ್ವಾ. ಸೊ ಇದೇ ಕಾನ್ಸೆಪ್ಟ್ ನೋಡಿದ್ದು. ಈಗ ತಕ್ಷಣಕ್ಕೆ ಯಾವುದನ್ನು ಟಿಕ್ ಮಾಡ್ತೀರಾ? ಆಪ್ಷನ್ ಎ, ರೈಟ್? ಸೊ ವಿದಿನ್ 2-3 ಸೆಕೆಂಡ್ಸಲ್ಲಿ ನೀವು ಆನ್ಸರ್ ಹೇಳ್ತಾ ಇದ್ದೀರಾ ಈ ಕಾನ್ಸೆಪ್ಟ್ ಗೊತ್ತಿದ್ದರೆ. ಬಟ್ ಪ್ಯಾಟರ್ನ್ ಏನಿದೆ ಇಲ್ಲಿ, tan ಆ್ಯಂಡ್ cot ಆರ್ ಅಗೇನ್ ರೆಸಿಪ್ರೋಕಲ್. ಹಾಗಾದರೆ ನಿಮಗೋಸ್ಕರ CET 2021ನಲ್ಲಿ ಯಾವುದೋ ಒಂದು ಕ್ವಶನ್ ಕಾಯ್ತಾ ಇದ್ದಿರ್ಬೋದಲ್ವಾ. secant a ಪ್ಲಸ್ cos a ಈಕ್ವಲ್ ಟು 2. ಎಸ್, ಹಾಗಾದರೆ ಇದೇನಾದರೂ ನೆಕ್ಸ್ಟ್ ಕಮಿಂಗ್ CET ಎಕ್ಸಾಮಿಗೆ ಬಂದರೆ ಆಗ ಫೈನಲ್ ಆನ್ಸರ್ 2 ಅಂತ ಟಿಕ್ ಮಾಡಿರ್ತೀವಿ. secant ಪವರ್ 4 ಪ್ಲಸ್ cos ಪವರ್ 4 ಅಥವಾ secant ಪವರ್ 10 cos ಪವರ್ 10, ಈ ರೀತಿ ಆ ನಂಬರ್ ಯಾವುದೇ ರೀತಿ ಸೆಟ್ ಮಾಡ್ಬೋದು. ಬಟ್ ಆನ್ಸರ್ ಮಾತ್ರ 2 ಅನ್ನೋದು ನಮಗೆ ಇವಾಗ ಖಂಡಿತ ಗೊತ್ತಾಗ್ತಾ ಇದೆ. ನೆಕ್ಸ್ಟ್, a cos ಥೀಟಾ ಮೈನಸ್ b sin ಥೀಟಾ ಈಕ್ವಲ್ ಟು c ಅಂತ ಇದೆ ಅಲ್ವೇ. ದೆನ್ ದ ವ್ಯಾಲ್ಯೂ ಆಫ್ a sin ಥೀಟಾ ಪ್ಲಸ್ b cos ಥೀಟಾ ಈಕ್ವಲ್ ಟು, ರೈಟ್? ಹೀಗಿದ್ದರೆ ಯಾವ ರೀತಿ ಉತ್ತರ ಕಂಡುಕೊಳ್ಳೋದು? ಇಲ್ಲಿ ಒಂದರಿಂದ ಇನ್ನೊಂದಕ್ಕೆ ಸಬ್ಸ್ಟ್ಯೂಟ್ ಮಾಡೋಕ್ಕೆ ಹೋದರೆ ನಿಜವಾಗಿಯೂ ಟೈಮ್ ಕನ್ಸ್ಯೂಮಿಂಗ್. ಏನು ಮಾಡಬೇಕು ಅಂದರೆ ರಿಕ್ವೈರ್ಡ್ ವ್ಯಾಲ್ಯೂನ ಎಕ್ಸ್ ಅಂತ ಅಂದ್ಕೊಂಬಿಡಿ, ದೆನ್ ಸ್ಕ್ವೇರ್ ಆ್ಯಂಡ್ ಆ್ಯಡ್. ಟ್ರಿಗ್ನೋಮೆಟ್ರಿ ಈಕ್ವೇಷನ್ಸ್ ಎಲ್ಲ 4 ರೀತಿ ವರ್ಕ್ ಆಗುತ್ತೆ.
ಸ್ಕ್ವೇರಿಂಗ್ ಆ್ಯಂಡ್ ಆ್ಯಡಿಂಗ್, ಅಥವಾ ಸ್ಕ್ವೇರಿಂಗ್ ಆ್ಯಂಡ್ ಸಬ್ಟ್ರಾಕ್ಟಿಂಗ್, ಅಥವಾ ಸಿಂಪ್ಲಿ ಡಿವೈಡ್ ಟು ಈಕ್ವೇಷನ್ಸ್ ಆಗಲೂ ವರ್ಕ್ ಆಗುತ್ತೆ, ಅಥವಾ ಮಲ್ಟಿಪ್ಲೈ ದೆಮ್. ಸಿಚುಯೇಷನ್ ನೋಡಿಕೊಂಡು ನಾವು ಅದು ಅಪ್ಲೈ ಮಾಡ್ತೀವಿ. ಈಗಿಲ್ಲಿ ಒಂದು ಮೈನಸ್ ಇದೆ, ಇನ್ನೊಂದು ಪ್ಲಸ್ ಇದೆ. ಬಹುಶಃ ಸ್ಕ್ವೇರಿಂಗ್ ಆ್ಯಂಡ್ ಆ್ಯಡಿಂಗ್ ಮಾಡಿದಾಗ 2ab ಅನ್ನೋ ಟರ್ಮ್ ಇರುತ್ತಲ್ಲ ಅದು ಕ್ಯಾನ್ಸಲ್ ಆಗಿರುತ್ತೆ. ಸೊ ಆ ಒಂದು ಹಿಂಟ್ ಅಲ್ಲಿ ನಮಗೆ ಸಿಗ್ತಾ ಇದೆ. ಸೊ ಇಲ್ಲಿ ಏನು ಮಾಡ್ತೀವಿ, a cos ಸ್ಕ್ವೇರ್ ಥೀಟಾ ಪ್ಲಸ್ b ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 2ab ಕಾಸ್ ಥೀಟಾ ಸೈನ್ ಥೀಟಾ, ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್, ಸಿ ಸ್ಕ್ವೇರ್. ಇನ್ನು ಬೇಕಾಗಿರೋ ಟರ್ಮ್ ಇದೆ ಅಲ್ಲ, ಅದನ್ನು ಎಕ್ಸ್ ಅಂತ ಅಂದ್ಕೊಂಬಿಡಿ, ಸ್ಕ್ವೇರ್ ಇಟ್, ರೈಟ್. ಆಗ a ಸ್ಕ್ವೇರ್ ಸೈನ್ ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಕಾಸ್ ಸ್ಕ್ವೇರ್ 2ab ಕಾಸ್ ಸೈನ್ ಎಕ್ಸ್ ಸ್ಕ್ವೇರ್ ಅಂತ ಕಾಣಿಸೋಕೆ ಶುರುವಾಗಿದೆ. ಎಸ್, ಈಗೇನು ಮಾಡ್ಬೋದು, ಈಗ ಎಕ್ಸ್ ವ್ಯಾಲ್ಯೂ ಬೇಕಾಗಿರುತ್ತೆ, ಎರಡು ಈಕ್ವೇಷನ್ ಆ್ಯಡ್ ಮಾಡಿ. ಇಲ್ಲಿ 2ab ಕಾಸ್ ಸೈನ್ 2ab ಕಾಸ್ ಸೈನ್ ಕ್ಯಾನ್ಸಲ್ ಆಗ್ತಾ ಇರುತ್ತೆ. ಆದರೆ ಇವೆರಡನ್ನು ಸಿಂಪ್ಲಿಫೈ ಮಾಡೋಕ್ಕೆ ಹೋದರೆ ಯು ಕಾಮನ್ ಔಟ್ a ಸ್ಕ್ವೇರ್ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಈಸ್ 1. ಹಾಗೆಯೇ b ಸ್ಕ್ವೇರ್ ಕಾಮನ್ ಔಟ್ ಮಾಡ್ಕೊಂಬಿಡಿ, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಈಸ್ 1. ಸೊ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಇಸ್ ಸಿಟ್ಟಿಂಗ್ ಇನ್ LHS. ಹಾಗೆ RHS ಅಲ್ಲಿ ಸಿ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಇದು ಎಕ್ಸ್ ಅಥವಾ ಗುಂಡು ಅಂತ ಅಂದ್ಕೊಂಬಿಡಿ. ಎ ಸೈನ್ ಥೀಟಾ ಪ್ಲಸ್ ಬಿ ಕಾಸ್ ಥೀಟಾ ಅಂದರೆ ಏನು, ಸಮಥಿಂಗ್ ಲೈಕ್ ಗುಂಡು. ಆ ಗುಂಡು ವ್ಯಾಲ್ಯೂ ತೆಗಿತಾ ಇದ್ದೀವಿ. ಗುಂಡು ಅಂದರೆ ಅನ್ನೋನ್ ವ್ಯಾಲ್ಯೂ, ಅದನ್ನು ಎಕ್ಸ್ ಅಂತಲೂ ಬರಿಬೋದು ಅಷ್ಟೇ, ರೈಟ್. ನಾವು ಅವರ್ ಏಮ್ ಈಸ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಆಬ್ವಿಯಸ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್, ಈ ರೀತಿ ಮೂರೇ ಸ್ಟೆಪ್ಸಲ್ಲಿ ನಾವೀಗ ಆನ್ಸರ್ ತಿಳ್ಕೊಂಡಿದ್ದೀವಿ. ಸ್ಕ್ವೇರ್ ರೂಟ್ ಹಾಕ್ಬಿಟ್ರೆ ಆಯ್ತು ಇದಕ್ಕಷ್ಟೇ. ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್, ಆಪ್ಷನ್ ಎ ಅಲ್ಲಿದೆ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಗಮನಿಸಿ, ದ ವ್ಯಾಲ್ಯೂ ಆಫ್ ಕಾಸ್ 20 ಕಾಸ್ 40 ಕಾಸ್ 60 ಕಾಸ್ 80 ಈಸ್ ಈಕ್ವಲ್ ಟು, ರೈಟ್. ಇಲ್ಲಿ ಕಾಸ್ 60 ಮಾತ್ರ ನಮ್ಗೆ ಗೊತ್ತಿರೋ ವ್ಯಾಲ್ಯೂ 1/2, ರೈಟ್. ಸೊ ಇನ್ನು ಉಳಿದಂಥ ವ್ಯಾಲ್ಯೂಸ್ ನಮ್ಗೆ ಗೊತ್ತಿಲ್ಲ. ಹಾಗಾದರೆ ಇಲ್ಲೊಂದು ಸ್ಟ್ಯಾಂಡರ್ಡ್ ರಿಸಲ್ಟ್ ಅಥವಾ ಶಾರ್ಟ್ಕಟ್ ಬಳಸಲೇಬೇಕಾಗಿ ಬರುತ್ತೆ. ಇಲ್ಲಿ ನಾವು ಬಳಸಬೇಕಾಗಿರೋ ಶಾರ್ಟ್ಕಟ್ ಯಾವುದು? 3 ಇಂಪಾರ್ಟೆಂಟ್ ರಿಸಲ್ಟ್ಸ್ ನಾವು ಟ್ರಿಗ್ನೋಮೆಟ್ರಿ ಚಾಪ್ಟರ್ ಕಲ್ತಿರ್ತೀವಿ. ಆ ಮೂರನ್ನು ಒಮ್ಮೆ ಜ್ಞಾಪಕ ಮಾಡ್ಕೊಳ್ಳೋಣವಾ? ಮೊದಲನೇದು 4 ಕಾಸ್ ಎ ಇಂಟು ಕಾಸ್ 60 ಪ್ಲಸ್ ಎ ಇಂಟು ಕಾಸ್ 60 ಮೈನಸ್ ಎ ಈಸ್ ಕಾಸ್ 3a. VIP ರಿಸಲ್ಟ್ ಇದೇ ರೀತಿ ಸೈನ್ ಕೂಡ ಅಪ್ಲೈ ಆಗುತ್ತೆ. 4 sin a sin 60 plus a sin 60 minus a is sin 3a. ಆದರೆ VVIP ರಿಸಲ್ಟ್ ಇಲ್ಲಿ ಗಮನಿಸಿ, tan a tan 60 plus a tan 60 minus a, ಇಲ್ಲಿ 4 is missing, 4 ಇರಲ್ಲ ಅಲ್ಲಿ, ಅದನ್ನು ಎಚ್ಚರಿಕೆಯನ್ನು ಗಮನಿಸಿ. ಸೊ RHS ಏನಾಗ್ತಾ ಇರುತ್ತೆ, tan 3a, ರೈಟ್. ಸೊ ಹೀಗೆ 3 ಫಾರ್ಮುಲಾ ಇದೆ. ಇಲ್ಲಿ ಸದ್ಯಕ್ಕೆ ಕಾಸ್ ಕೊಸೈನ್ ಒಂದು ಶಾರ್ಟ್ಕಟ್ ಅಂತ ಏನು ಬಳಸ್ತಿದ್ದೀವಿ ಇದನ್ನು ಬಳಸ್ಬೋದು. ಆದರೆ ಈ ರಿಸಲ್ಟ್ ನಮ್ಮ ಸಮಯನ ಬಹಳ ಉಳಿತಾಯ ಮಾಡುತ್ತೆ. ಇಲ್ಲಿರೋ 4 ಅಂತಿದೆಯಲ್ಲ, ಇದನ್ನು RHSಗೆ ಶಿಫ್ಟ್ ಮಾಡಿಬಿಡೋಣ. ಆಗ 1/4 ಕಾಸ್ 3a, ಯಾಕೆಂದರೆ ಇಲ್ಲಿ 4 ಅನ್ನೋ ಟರ್ಮ್ ಇಲ್ಲ, ಕರೆಕ್ಟ್. ಹಾಗೆಯೇ 60 ಪ್ಲಸ್ ಎ 60 ಮೈನಸ್ ಎ ಫಾರ್ಮ್ಯಾಟಲ್ಲಿ ಇದನ್ನು ರಿಅರೇಂಜ್ ಮಾಡಬೇಕಾಗಿ ಬಂತು. ಸೊ ಕಾಸ್ 20 ಕಾಸ್ 40 ಕಾಸ್ 60 ಕಾಸ್ 80, ಇದರಲ್ಲಿ ಕಾಸ್ 60ಗೆ ಮಾತ್ರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರ್ತೀವಿ ಹಾಫ್. ಇನ್ನು ಉಳಿದಂತೆ ಕಾಸ್ 20 ಇಲ್ಲಿದೆ, ರೈಟ್. ಕಾಸ್ 60 ಕಾಸ್ 80 ಅಂದರೆ ಹೇಗೆ ಸ್ಪ್ಲಿಟ್ ಮಾಡಿರ್ತೀರಾ, ಕಾಸ್ 60 ಪ್ಲಸ್ 20, ಇದು ಕಾಸ್ 60 ಪ್ಲಸ್ 20, ಕಾಸ್ 60 ಪ್ಲಸ್ 20. ಅದೇ ರೀತಿ ಕಾಸ್ 60 ಮೈನಸ್ 20 ಇಲ್ಲಿದೆ, 60 ಮೈನಸ್ 20 ಅಂದರೆ ಕಾಸ್ 40. ಎಕ್ಸಾಕ್ಟ್ಲಿ ಇದೇ ಪ್ಯಾಟ್ರನ್ ಇಲ್ಲಿ ಆಡ್ಕೊಂಡು ಕೂತ್ಕೊಂಡಿದೆ. ಒನ್ಸ್ ಯು ನೋ ದ ಪ್ಯಾಟ್ರನ್, ಯು ನೋ ದ ವ್ಯಾಲ್ಯೂ ಆಫ್ ಎ, ದಟ್ ಇಸ್ 20, ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಇನ್ RHS. ಅಂದರೆ ಇದು 1/4 ಕಾಸ್ 3 ಇಂಟು 20 ಅಂತ ಆಯಿತು ಅಷ್ಟೇ. ಇನ್ನು ಕಾಸ್ 60 ಮಾತ್ರ 1/2 ಅಂತ ವ್ಯಾಲ್ಯೂ ಇಟ್ಕೊಂಡಿದ್ದೀವಿ. ಹಾಗಾದರೆ ಫೈನಲ್ ಆನ್ಸರ್ 1/2 ಇಂಟು 1/4, ಈ 4 ಶಿಫ್ಟ್ ಆಗಿರೋದು ಇಲ್ಲಿದೆ, ಕಾಸ್ 3 ಇಂಟು 20 ಅಂದರೆ ಕಾಸ್ 60. ಕಾಸ್ 60 ವ್ಯಾಲ್ಯೂ ಏನು, ಕಾಸ್ 60 ಇಸ್ ಅಗೇನ್ 1/2. ಹಾಗಾದರೆ ನಾವು ಈ ಜಾಗದಲ್ಲಿ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. 1/2, ರೈಟ್, 1/2 ಇಂಟು 1/4
into 1 by 2. So 4 into 2 8, 8 into 16, 1 by 16. ಫೈನಲ್ ಆನ್ಸರ್ ಆಪ್ಷನ್ ಸಿ ಯಲ್ಲಿ ಕರೆಕ್ಟ್ ಆನ್ಸರ್ ಇದೆ. ಹೀಗೆ ಈ ಒಂದು ಫಾರ್ಮುಲಾಗಳನ್ನು ಒಂದು ವೇಳೆ ಸಿ ಇ ಟಿಗೆ ಬಂದಾಗ ಬಳಸ್ಕೊಳ್ಳಿ. ವಿದಿನ್ 30-40 ಸೆಕೆಂಡ್ಸಲ್ಲಿ ನಾವೀಗ ಉತ್ತರಗಳನ್ನು ಕಂಡ್ಕೋಬಹುದು. ನೆಕ್ಸ್ಟ್ ಕ್ವಶನ್, ಸೀರೀಸ್ ರಿಲೇಟೆಡ್ ಕ್ವಶನ್ ಕೂಡ ಸಿ ಇ ಟಿಲಿ ಫ್ರೀಕ್ವೆಂಟ್ಲಿ ಬರ್ತಾ ಇರುತ್ತೆ. ಏನಿದು ಸೀರೀಸ್? ಕೆಲವೊಮ್ಮೆ ಮಧ್ಯ ಪ್ಲಸ್ ಮೈನಸ್ ಎಲ್ಲ ಬರುತ್ತೆ, ಕೆಲವೊಮ್ಮೆ ಮಲ್ಟಿಪ್ಲೈ ಹಾಕೊಂಡು ಕೂತಿರುತ್ತೆ, ಕೆಲವೊಮ್ಮೆ ಇ ಪವರ್ ಸಮಥಿಂಗ್ ಹೀಗೆ ಬರ್ಬೋದು, ಅಥವಾ ಲಾಗರಿಥಮಿಕ್ ಸೀರೀಸ್ ಎಲ್ಲ ಬರ್ಬೋದು, ಲಾಗ್ ಎ ಪ್ಲಸ್ ಲಾಗ್ ಬಿ ಪ್ಲಸ್ ಲಾಗ್ ಸಿ ಫಾರ್ಮ್ಯಾಟ್. ಈಗ ಇಲ್ಲೊಂದು ಕ್ವಶನ್ ಇದೆ, ಕಾಸ್ 1 ಡಿಗ್ರಿ ಇಂಟು ಕಾಸ್ 2 ಡಿಗ್ರಿ ಇಂಟು ಕಾಸ್ 3 ಡಿಗ್ರಿ ಇಟ್ ವಿಲ್ ಗೋ ಅಪ್ ಟು ಕಾಸ್ 180, ಕಾಸ್ 179 ಡಿಗ್ರಿ. ಆನ್ಸರ್ ಏನು ಅಂತ ಕೇಳಿದ್ರೆ ಇದಕ್ಕೆ ಸುಮ್ಮನೆ ನಾವು ಆನ್ಸರ್ ಗುಂಡು ಅಂತ ಹೇಳ್ತೀವಿ ಅಷ್ಟೆ. ಯಾಕೆ ಅಂದರೆ ಸಿ ಇ ಟಿಲಿ ಭಾಳ ಮೋಸ ಮಾಡ್ತಾರೆ. ಏನು ಮಾಡಿರ್ತಾರೆ, ಇದ್ರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಕಾಸ್ 90 ಇದೆ, ಕಾಸ್ 90 ಡಿಗ್ರಿ ವ್ಯಾಲ್ಯೂ 0, 0 into anything is 0. So final answer is 0. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಅಂದರೆ ಮಾರಲ್ ಆಫ್ ದ ಸ್ಟೋರಿ ಏನು? ನಾವೇನು ತಿಳ್ಕೊಬೇಕು ಗೊತ್ತಾ? ಸೀರೀಸ್ ಕೊಟ್ಟಾಗ ಸೈನ್ 0 0, ಕಾಸ್ 90 0, ಟ್ಯಾನ್ 0 0, 0 ಬರುವಂಥ ಟರ್ಮ್ಸ್ ಇಂಥವೆಲ್ಲ ಅವು ಯಾವ್ಯಾವುದು ಅಂತ ನಮ್ಗೆ ಗೊತ್ತಿದ್ದರೆ, ಹಾಗೆ ಸೈನ್ ಪೈ ಕೂಡ 0, ಇವುಗಳೆಲ್ಲೋ ಮಧ್ಯದಲ್ಲಿ ಬರೋ ಹಾಗೆ ಆಟ ಆಡಬಹುದು. ರೈಟ್? ಒಂದು ಹೊಸ ಸೀರೀಸ್ ಕ್ರಿಯೇಟ್ ಮಾಡಿದಾಗ ಇವುಗಳ ಮೇಲೆ ಗಮನ ಇರಲಿ, ಆ 0 ಎಲ್ಲಿ ಬಂತು ಅದನ್ನು ಗಮನಿಸಿ ಅಕಾರ್ಡಿಂಗ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಬಿಡಿ. ನೆಕ್ಸ್ಟ್ 2016 ಸಿ ಇ ಟಿ ಸೀರೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ. ಇದು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡಿ, ಸೈನ್ 1 ಡಿಗ್ರಿ ಪ್ಲಸ್ ಸೈನ್ 2 ಡಿಗ್ರಿ ಪ್ಲಸ್ ಇದೇ ರೀತಿ ಅಪ್ ಟು ಸೈನ್ 359 ಡಿಗ್ರಿ. ಅಂದರೆ ನಾವೇನು ಮಾಡ್ತಾ ಇದ್ದೀವಿ, ಕಂಪ್ಲೀಟ್ ಒಂದು ಸರ್ಕಲ್ ಕವರ್ ಮಾಡ್ತಾ ಇದ್ದೀವಿ, ಒಂದು ಸೈಕಲ್ ಅಲ್ವಾ? ಅಂದರೆ 0 ಡಿಗ್ರಿಯಿಂದ 360 ಡಿಗ್ರಿವರೆಗೆ ಎಲ್ಲ ಸೈನ್ ವ್ಯಾಲ್ಯೂ ಬರೆದ್ರೆ ಎಲ್ಲ ವ್ಯಾಲ್ಯೂ ಕ್ಯಾನ್ಸಲ್ ಆಗಿಬಿಡುತ್ತಲ್ವ. ಸಿ, ಕೊನೆ ವ್ಯಾಲ್ಯೂನ 359 ಡಿಗ್ರಿ ಅಂತಿರೋದನ್ನು ಹೇಗೆ ಬರಿಬೋದು? 360 ಮೈನಸ್ 1 ಸೈನ್ 360 ಮೈನಸ್ ತೀಟಾ ಈಸ್ ಸೈನ್ ತೀಟಾ ವಿತ್ ನೆಗೆಟಿವ್ ಸೈನ್. ಯಾಕೆ ಅಂದರೆ ಇದು 4th ಕ್ವಾಡ್ರಂಟಲ್ಲಿದೆ. ASTC ರೂಲ್ ಪ್ರಕಾರ 4th ಕ್ವಾಡ್ರಂಟಲ್ಲಿ ಸೈನ್ ನೆಗೆಟಿವ್. ಸೊ ಸೈನ್ 360 ಮೈನಸ್ 1 ಅಂತಿರೋದನ್ನು ಮೈನಸ್ ಸೈನ್ 1 ಅಂತ ಬರಿಬೋದು. ಹಾಗೆ ಅದರ ಹಿಂದಿನ ವ್ಯಾಲ್ಯೂ ಸೈನ್ 360 ಮೈನಸ್ 2 ಮೈನಸ್ ಸೈನ್ 2. ಈ ರೀತಿ 0 ಡಿಗ್ರಿಯಿಂದ ಪೈ 180ವರೆಗೆ ಸೈನ್ ವ್ಯಾಲ್ಯೂಸ್ ಎಲ್ಲ ಪಾಸಿಟಿವ್, ಕರೆಕ್ಟ್? ಬಟ್ 180ಇಂದ ಮುಂದಕ್ಕೆ ಸೈನ್ ವ್ಯಾಲ್ಯೂ ಎಲ್ಲ ನೆಗೆಟಿವ್. 3rd and 4th ಕ್ವಾಡ್ರಂಟ್ ನೆಗೆಟಿವ್. ಆ ಎಲ್ಲ ವ್ಯಾಲ್ಯೂ ಈ ಥರ ಆ್ಯಡ್ ಆದರೆ ಕ್ಯಾನ್ಸಲ್ ಆಗಿರುತ್ತೆ. ಫೈನಲ್ ಆನ್ಸರ್ 0. ಹೀಗೆ ಸೈನ್ 2016 ಕೇಳ್ತಾ ಇದ್ದರು. ಇದೇ ರೀತಿ ಕಾಸ್ ಕೇಳ್ಬೋದು, ಅಥವಾ ರಿಲೇಟೆಡ್ ಇನ್ನೊಂದು ಯಾವುದೋ ಹೊಸ ರೀತಿಯಲ್ಲಿ ಒಂದು ಹೊಸ ಸೀಕ್ವೆನ್ಸ್ ಕ್ರಿಯೇಟ್ ಮಾಡಿ ಕೇಳ್ತಾ ಇದ್ದಿರ್ಬೋದು. ಸೊ ಈಗ ಇಲ್ಲಿ ಅಪ್ಲೈ ಮಾಡಬೇಕಾಗಿರೋದು ಇಷ್ಟೇ, ಸೈನ್ ಪೈ ಮೈನಸ್ ತೀಟಾ ಅಂದರೆ ಸೆಕೆಂಡ್ ಕ್ವಾಡ್ರಂಟ್, ಸೈನ್ 360 ಮೈನಸ್ ತೀಟಾ ಅಂದರೆ 4th ಕ್ವಾಡ್ರಂಟ್. ಯಾವ ಕ್ವಾಡ್ರಂಟಲ್ಲಿ ಬರುತ್ತೆ, ASTC ರೂಲ್ ಹೆಂಗೆ ಅಪ್ಲೈ ಮಾಡ್ತೀವಿ ಇಷ್ಟು ಗೊತ್ತಿದ್ದರೆ ಟ್ರಿಗ್ನೋಮೆಟ್ರಿನ ಸುಲಭವಾಗಿ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು. ಈಗ ಈ ASTC ರೂಲ್ ಅಂತ ಬಂದಾಗ ಕೆಲವೊಮ್ಮೆ ಅಲ್ಲಿ ಕಾನ್ಸೆಪ್ಟ್ ಅಷ್ಟೊಂದು ಕ್ಲಿಯರ್ ಇಲ್ಲ ನಮಗೆ. ಸೊ ಒಮ್ಮೆ ತಿಳ್ಕೊಂಬಿಡೋಣ. ASTC ರೂಲ್ ಒಮ್ಮೆ ರಿವೈಸ್ ಮಾಡ್ಕೊಂಬಿಡೋಣ. ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ ಅಂತ ಕಲ್ತಿದ್ರಿ ಅಲ್ವಾ? ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ. ಸೊ ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ ಅನ್ನೋದನ್ನು ಈ ರೀತಿ ಬರ್ಕೊಂಡಿದ್ರಿ. ಫಸ್ಟ್ ಕ್ವಾಡ್ರಂಟಲ್ಲಿ ಆಲ್ ಪಾಸಿಟಿವ್, ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋ. ಸೆಕೆಂಡ್ ಕ್ವಾಡ್ರಂಟ್ ಸೈನ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ ಪಾಸಿಟಿವ್, ಅಂದರೆ ಕೋಸಿಕೆಂಟ್. ಟ್ಯಾನ್ ಆ್ಯಂಡ್ ಕಾಟ್, ಕಾಸ್ ಆ್ಯಂಡ್ ಸೀಕೆಂಟ್ ಆರ್ ಪಾಸಿಟಿವ್, ರಿಮೈನಿಂಗ್ ನೆಗೆಟಿವ್. ಇದಿಲ್ಲಿ ಗೊತ್ತಿರಬೇಕು. ಅಂದರೆ ಒಂದು ವೇಳೆ ಯಾವುದಾದ್ರೂ ಒಂದು ಕ್ವಶನ್ ಈ ಥರ ಬಂದರೆ ಸೈನ್ ಆಫ್ 135 ಡಿಗ್ರಿ ಹೀಗಿದ್ದರೆ ಇದನ್ನು ಸ್ಪ್ಲಿಟ್ ಮಾಡೋದು ಚೆನ್ನಾಗಿ ಕಲ್ತ್ಕೊಂಡಿದ್ದೀವಿ ಅಲ್ವಾ? ಇದು ಬೇಸಿಕ್. ಈ ಸ್ಪ್ಲಿಟ್ ಮಾಡೋ ಸರಿಯಾಗಿ ಗೊತ್ತಿದ್ದರೆ ನಾವು ಹೊಸ ರೀತಿ ಕ್ವಶನ್ ಬಂದಾಗ ಕ್ವಿಕ್ಲಿ ಸಾಲ್ವ್ ಮಾಡ್ತೀವಿ. 135 ಡಿಗ್ರಿ ಸ್ಪ್ಲಿಟ್ ಮಾಡಿ ಏನು ಬರುತ್ತೆ ಅದನ್ನು 180 ಮೈನಸ್ 45 ಅಂತ ಸ್ಪ್ಲಿಟ್ ಮಾಡಬಹುದು, ಕರೆಕ್ಟ್? ಸೈನ್ 180 ಮೈನಸ್ 45 ಡಿಗ್ರಿ, ರೈಟ್? ದಟ್ ಇಸ್ 135 ಡಿಗ್ರಿ ಅಲ್ವೇ? ಬಟ್ ಸೈನ್ 180 ಮೈನಸ್ ತೀಟಾ ಅಂದರೆ
ಈ ಒಂದು ಆಕ್ಸಿಸ್ ಅಕ್ಕಪಕ್ಕ ರೈಟ್ ಯಾವುದೇ ರೀತಿ ನೀವು ಸ್ಪ್ಲಿಟ್ ಮಾಡಿದ್ರೂ ಕೂಡ ಸೈನ್ ಇದ್ದರೆ ಸೈನ್ ಇರುತ್ತೆ, ಟ್ಯಾನ್ ಇದ್ದರೆ ಟ್ಯಾನ್ ಇದ್ದರೆ, ಕಾಟ್ ಇದ್ದರೆ ಕಾಟ್ ಇರುತ್ತೆ, ಸೇಮ್ ಅದನ್ನೇ ಮತ್ತೆ ಬರಿತೀರಾ, ಸೇಮ್ ವ್ಯಾಲ್ಯೂ ಬರಿತೀರಾ. ಅಂದರೆ ಇದೀಗ ಸೈನ್ ಆಫ್ ದ ಆ್ಯಂಗಲ್ ತೀಟಾ 45 ಡಿಗ್ರಿ ಇದೆ, ಹೀಗೆ ಬರಿಬೇಕು. ಆದರೆ ಹಿಂದೆ ಪ್ಲಸ್ ಆಗ್ತೀವ ಮೈನಸ್ ಆಗ್ತೀವ, ಅದಕ್ಕೆ ಯಾವ ರೂಲ್ ಅಪ್ಲೈ ಮಾಡ್ತೀವಿ, ASTC. ಒಮ್ಮೆ ರಿವೈಸ್ ಆಯ್ತಲ್ವಾ, ಒಮ್ಮೆ ಇದೇನು ಅಂತ ನೆನಪಾಗ್ತಾ ಇದೆ ಅಲ್ವಾ. ಅಲ್ಲದೆ ಈಗ ಇದು 1/√2 ಅಂತ ಆನ್ಸರ್ ಏನೋ ಬಂತು, ಕರೆಕ್ಟ್. ಒಂದು ವೇಳೆ ಇಲ್ಲಿ ಟ್ಯಾನ್ ಇದ್ದಿದ್ರೆ ಆಗ ಸೆಕೆಂಡ್ ಕ್ವಾಡ್ರಂಟಲ್ಲಿ ಟ್ಯಾನ್ ನೆಗೆಟಿವ್ ಆಗಿರುತ್ತೆ, ಇಲ್ಲಿ ಮೈನಸ್ ಅಂತ ಬರಿತಾ ಇದ್ವಿ. ಅದೇ ರೀತಿ 90 ಡಿಗ್ರಿ ಅಂತಿದೆಯಲ್ಲ, ಮತ್ತು 270 ಡಿಗ್ರಿ ಇದರ ಅಕ್ಕಪಕ್ಕ ಸ್ಪ್ಲಿಟ್ ಮಾಡಿದ್ರೆ ಆಗ ಟ್ಯಾನ್ ಇದ್ದಿದ್ದು ಕಾಟ್ ಆಗುತ್ತೆ, ಕಾಟ್ ಇದ್ದಿದ್ದು ಟ್ಯಾನ್ ಆಗುತ್ತೆ. ಸೈನ್ ಕಾಸ್, ಸೀಕೆಂಡ್ ಕೋಸೆಕೆಂಡ್ ಇಂಟರ್ಚೇಂಜ್ ಆಗುತ್ತೆ ಅನ್ನೋದು ನೆನಪಿದ್ರೆ ಸಾಕು. ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಫಾರ್ಮುಲಾ ಫ್ರಮ್ ದ ಚಾಪ್ಟರ್ ಟ್ರಿಗ್ನೋಮೆಟ್ರಿ, ಇದು ಯಾವುದೊಂದು ಗೊತ್ತಿರಬೇಕು. CETಲಿ ಪುನಃ ಬರ್ತಾ ಇದೆ ನೋಡಿ. 1 + cos ಗುಂಡು = ಏನು ಅಂತ ಗೊತ್ತಿದೆಯಾ? ಇದಕ್ಕೆ 2 cos² ಗುಂಡು /2 ಅಂತ ಜ್ಞಾಪಕದಲ್ಲಿ ಇಟ್ಕೋಬಹುದು. ಗುಂಡು ಜಾಗದಲ್ಲಿ ಯಾವುದಾದ್ರೂ ಟರ್ಮ್ ಇದ್ದರೆ ಈ ಕಡೆ ಗುಂಡು /2 ಅಂತ ಬಂದಿರುತ್ತೆ. ಹಾಗೇನೆ 1 - cos ಪಿಂಕಿ ಅಂತ ಏನಾದರೂ ಇದ್ದರೆ ಆಗ ಭಾಳ ಸುಲಭವಾಗಿ 2 sin² ಪಿಂಕಿ /2 ಅಂತ ನಾವು ಇದನ್ನು ನೆನ್ಪಿಟ್ಕೋಬಹುದು. ರೈಟ್. ಸೊ ಇಲ್ಲಿ ಗುಂಡು ಮತ್ತು ಪಿಂಕಿ ಜಾಗದಲ್ಲಿ ಯಾವುದಾದ್ರೂ ನಂಬರ್ಲಿ ಅದರ ಹಾಫ್ ರೈಟ್ ಸೈಡ್ ಇರುತ್ತೆ. ಈ ಪ್ಯಾಟರ್ನ್ ಮತ್ತೆ CETಗೆ ಬಂದಿದೆ. ಹಾಫ್ ಆ್ಯಂಗಲ್ ಫಾರ್ಮುಲಾ ಅಂತ ಇವುಗಳನ್ನು ಕರಿತೀವಿ. ರೈಟ್. ಅದೇ ರೀತಿ ಒಂದು ವೇಳೆ ಟ್ಯಾನ್ ತೀಟಾನ ಬರಿಬೇಕು ನಾವು, ಟ್ಯಾನ್ 2θ ಫಾರ್ಮುಲಾ, ಅದನ್ನೇ ನಾನಿಲ್ಲಿ ಟ್ಯಾನ್ ಗುಂಡು ಅಂತ ಬರಿತಾ ಇರೋದು. ರೈಟ್. ಸೊ ಹಾಫ್ ಆ್ಯಂಗಲ್ ಫಾರ್ಮುಲಾ CETಗೆ ಮತ್ತೆ ಬರ್ತಾ ಇದೆ. ಟ್ಯಾನ್ 2θ ಆಗಿದ್ದಿದ್ರೆ 2 tan θ 2 tan ಗುಂಡು ಡಿವೈಡೆಡ್ ಬೈ 1 - tan² ಗುಂಡು /2 ಅನ್ನೋ ರೀತಿಯಲ್ಲಿ ನಾವು ನೆನ್ಪಿಟ್ಕೋಬಹುದು. ಇವುಗಳೆಲ್ಲ CETಲಿ ಮತ್ತೆ ಕಾಣಿಸ್ಕೊಂಡಿದೆ. ಬನ್ನಿ ಹಾಗಾದರೆ ಈ ಕಾನ್ಸೆಪ್ಟ್ ಮೇಲಿಂದ CET ಯಾವ ಥರ ಕ್ವಶನ್ ಬರುತ್ತೆ ನೋಡೋಣ. ಅದಕ್ಕಿಂತ ಮುಂಚೆ ನಾನು ಮೊದಲೇ ಹೇಳಿದಾಗೇ ಈ ಗುಂಡು ಜಾಗದಲ್ಲಿ ಒಂದು ವೇಳೆ 8θ ಅಂತಿದ್ದರೆ ಈಗ ನಾವೇನು ತಿಳ್ಕೊಂಡ್ವಿ, ಇದರ ಹಾಫ್ ಇಲ್ಲಿರುತ್ತೆ, ಗುಂಡು /2 ಇಲ್ಲಿರುತ್ತೆ, ಇಲ್ಲಿ ಏನಿರಬೇಕು ಹಾಗಾದರೆ 4θ ಇರಬೇಕು. ಸಿಂಪಲ್. ಹಾಗೆಯೇ 1 - ಇಲ್ಲಿ ಕಾಸ್ ಪಿಂಕಿ ಅಂತ ಇತ್ತು, ಈ ಜಾಗದಲ್ಲಿ ಏನಾದರೂ ಒಂದು ವೇಳೆ 16θ ಅಂತ ಇದ್ದರೆ, 16x ಅಂತ ಇದ್ದರೆ ಆಗ 2 sin² x/2 ಅಥವಾ ಇಲ್ಲಿ θ ಇದ್ದರೆ 16θ ಇದೆಯಲ್ಲ ಅದರ ಹಾಫ್ ಅಂದರೆ 8θ. ಈಗ ಅರ್ಥ ಆಗ್ತಿದೆ. ಸೊ ಇಲ್ಲಿ ಗುಂಡು ಅಂತ ನಾವು ಜ್ಞಾಪಕದಲ್ಲಿ ಇಟ್ಕೊಂಡಿದ್ರೆ ಆ ಕಡೆ ಹಾಫ್ ಬರುತ್ತೆ. ಸೊ ಈ 3 ಫಾರ್ಮುಲಾನ ನಾವಿವಾಗ ಬಳಸ್ತಾ ಇದ್ದೀವಿ. ಸೊ ಹಿಯರ್ ಇಸ್ ಅ ಕ್ವೆಶನ್. tan x = 3/4 and x lies between pi and 3π/2. ಪೈ ಅಂದರೆ 180 ಡಿಗ್ರಿ, 3π/2 270. ಥರ್ಡ್ ಕ್ವಾಡ್ರಂಟಲ್ಲಿ ಇರೋದ್ರಿಂದ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಹಾಕಿರ್ತೀವಿ. ಇದಕ್ಕೊಂದು ಟ್ರಯಾಂಗಲ್ ಹಾಕೋಣ. tan x is 3/4. ಕ್ವಶನ್ ಈಸ್ ವಾಟ್ ಇಸ್ cos x/2? ಹಾಫ್ ಆ್ಯಂಗಲ್. ಈ ಪ್ಯಾಟರ್ನ್ ಕ್ವಶನ್ ಬರೋ ಚಾನ್ಸಸ್ ಇದೆ. ಆಗ ಮೊದಲು ಕ್ವಾಡ್ರಂಟ್ ಯಾವುದು ಅನ್ನೋದನ್ನು ಐಡೆಂಟಿಫೈ ಮಾಡ್ಕೋಬೇಕು. ಅದು ಹೇಗೆ? ಮೊದಲೇ ಹೇಳಿದಾಗೇ ಪೈ ಮತ್ತು 3π/2 ಕ್ವಾಡ್ರಂಟ್ ನಂಬರ್ 3 ಅನ್ನೋದು ಇಲ್ಲಿಂದ ನೋಡಿದ ತಕ್ಷಣ ಕನ್ಫರ್ಮ್ ಆಯಿತು. ಈಗ ಇಲ್ಲೊಂದು ಟ್ರಯಾಂಗಲ್ ಬಿಡಿಸೋಣ. ಯಾವಾಗಲೂ ಮೊದಲು ಒರಿಜಿನಿಂದ ಒಂದು ಲೈನ್ ಡ್ರಾ ಮಾಡ್ತೀವಿ. ದೆನ್ ಡ್ರಾಪ್ ದ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್. ಆಲ್ವೇಸ್ ಡ್ರಾಪ್ ದ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್, ನಾಟ್ ಟು ವೈ ಆಕ್ಸಿಸ್. ನೆನಪಲ್ಲಿ ಇಟ್ಕೊಂಡಿರಿ. ಹೀಗೆ ಮಾಡಿದಾಗ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬಂತು. ಈಗ ಈ ಆ್ಯಂಗಲನ್ನು ಎಕ್ಸ್ ಅಂತ ಬರ್ಕೊಂಡಿರೋಣ. ಕರೆಕ್ಟ್. ಅದಾದಮೇಲೆ ಇಲ್ಲೇ ಇರೋದು ಬಹಳ ಕ್ರೂಷಿಯಲ್ ಸ್ಟೆಪ್ ಇದು. ಇಲ್ಲಿ 3/4 ಇದೆ tan x ವ್ಯಾಲ್ಯೂ, ಅಂದರೆ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಆ್ಯಂಗಲ್ ಎಕ್ಸ್ ಅಪೋಸಿಟ್ ಬರ್ಕೊಂಬಿಡಿ 3, ಆ್ಯಂಗಲ್ ಎಕ್ಸ್ ಅಡ್ಜಸೆಂಟ್ 4 ಬರ್ಕೊಂಬಿಡಿ. ಆದರೆ ಇಲ್ಲಿ ಮುಗ್ದಿಲ್ಲ, ಇಲ್ಲೇ ಕ್ರೂಷಿಯಲ್. ಏನದು? ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಆಗಿರೋದ್ರಿಂದ ಮೈನಸ್ ಹಾಕಿ, ಈ ಕಡೆ ಇದ್ದರೆ ಪಾಸಿಟಿವ್. ಸಿಮಿಲರ್ಲಿ ಇಲ್ಲೊಂದು ನಂಬರ್ ಇದೆ ನೋಡಿ, ಇದು ನೆಗೆಟಿವ್ ವೈ ಆಕ್ಸಿಸ್ ಕಡೆ ಇರೋದ್ರಿಂದ ಈ ಜಾಗದಲ್ಲಿ ನಾವು ಇವಾಗ ಏನು ಬರೆದಿರ್ತೀವಿ? ಮೈನಸ್. ಸೊ ಇದನ್ನು ಮರಿಕೂಡ್ದು. ಸೊ ಎಲ್ಲಿ ಪ್ಲಸ್ ಎಲ್ಲಿ ಮೈನಸ್ ಅನ್ನೋದನ್ನು ಕರೆಕ್ಟಾಗಿ ನಾವು ಹಾಕ್ಬಿಟ್ರೆ ಪ್ರಾಬ್ಲಮ್ ತುಂಬ ಸುಲಭವಾಗಿ ಮುಂದಕ್ಕೆ ಹೋಗುತ್ತೆ. ಸೊ
ಥರ್ಡ್ ಕ್ವಾಡ್ರಂಟಲ್ಲಿದೆ, -4 -3 ಅಪೋಸಿಟ್ ಅಡ್ಜಸೆಂಟ್ ಬರ್ಕೊಂಡ್ವಿ. ಹೈಪೋಟೆನಸ್ ತಕ್ಷಣ ಗೆಸ್ ಮಾಡ್ಬೋದು 5 ಆಗಿರುತ್ತೆ ಅಲ್ವಾ. ಇದು 3 ಬಂದರೆ ಈಗ ನಾವು 1 + ಕಾಸ್ ಗುಂಡು = 2 cos ಸ್ಕ್ವೇರ್ ಗುಂಡು ಬೈ 2 ಫಾರ್ಮುಲಾನ ಬಳಸ್ಕೋಬಹುದಾಗಿದೆ. ಕ್ವಶನ್ ಏನು ಕೇಳ್ತಿರೋದು, cos x/2 ವ್ಯಾಲ್ಯೂ ಏನು, ಅದು ಬೇಕು ಅಂದರೆ ಇದೇ ಫಾರ್ಮುಲಾದಿಂದ ಆಚೆ ಬರುತ್ತೆ. ಇಸ್ಂಟ್ ಇಟ್? ಸರಿ, ಹಾಗಾದರೆ ಈ ಡಯಾಗ್ರಾಮ್ ನೋಡೋಣ. cos x ವ್ಯಾಲ್ಯೂ ಏನು ಅಂತ ಹೇಳಿ, ಅಡ್ಜಸೆಂಟ್ ಬೈ ಹೈಪೋಟೆನಸ್. ಸೊ -4/5 ಅಂತಿರೋದನ್ನು cos x ಜಾಗದಲ್ಲಿ ನಾವೀಗ ಹಾಕಿರ್ತೀವಿ. ಸೊ cos x ಜಾಗದಲ್ಲಿ -4/5 ಸಿಂಪ್ಲಿಫೈ ಮಾಡಿದ್ರೆ 2 cos ಸ್ಕ್ವೇರ್ x/2 ವ್ಯಾಲ್ಯೂ ಸಿಗುತ್ತೆ. 1 - 4/5, 5 LCM, 5 - 4 is 1. ಸೊ 1/5 ಇದೆ, 2 ಈ ಕಡೆ ಶಿಫ್ಟ್ ಮಾಡೋಣ, 1/10 ಅಂತ ಕಾಣಿಸ್ಕೊಂತು. ಆದರೆ cos x/2 ಬೇಕು, ಆಗ ಪ್ಲಸ್ ಆರ್ ಮೈನಸ್ ಹಾಕಿರ್ತೀವಿ. ಈಗ ಒಂದು ಡೌಟ್ ಬಂದ್ಬಿಡುತ್ತೆ, 1/√10 ಆಪ್ಷನ್ ಡಿ ಅಲ್ಲಿದೆ, -1/√10 ಆಪ್ಷನ್ ಎ ಅಲ್ಲಿದೆ. ಹಾಗಾದರೆ ಯಾವುದನ್ನು ಟಿಕ್ ಮಾಡೋದು? ಅದಕ್ಕೆ ಈ x/2 ಅನ್ನೋ ಆ್ಯಂಗಲ್ ಇದೆಯಲ್ಲ, ಇದು ಯಾವ ಕ್ವಾಡ್ರಂಟಲ್ಲಿ ಬರುತ್ತೆ ಅನ್ನೋದು ಗೊತ್ತಿರಬೇಕು. x ಲೈಸ್ ಇನ್ ಥರ್ಡ್ ಕ್ವಾಡ್ರಂಟ್, ಆಬ್ವಿಯಸ್ಲಿ x/2 ಲೈಸ್ ಇನ್ ಸೆಕೆಂಡ್ ಕ್ವಾಡ್ರಂಟ್. ಅಥವಾ ಇದನ್ನು /2 ಅಂತ ಇಲ್ಲೇ ಮಾಡಿ ನೋಡಿ, ಆಗ ಆಟೋಮೆಟಿಕ್ಲಿ ಗೊತ್ತಾಗ್ತಿರುತ್ತೆ x/2 ಅನ್ನೋದು π/2 ಮತ್ತು 3π/4 ಮಧ್ಯ ಇದೆ. ಕರೆಕ್ಟ್? π/2ಗಿಂತ ಜಾಸ್ತಿ, π/2ಗಿಂತಲೂ ಜಾಸ್ತಿ, ಬಟ್ 3π/4ಗಿಂತ ಹಿಂದಕ್ಕೆ ಅಂದರೆ ಸೆಕೆಂಡ್ ಕ್ವಾಡ್ರಂಟಲ್ಲಿ ಈ ಪರ್ಟಿಕ್ಯುಲರ್ ಆ್ಯಂಗಲ್ ಕಾಣಿಸ್ಕೊಳ್ಳುತ್ತೆ. ಸೆಕೆಂಡ್ ಕ್ವಾಡ್ರಂಟಲ್ಲಿ ಕೊಸೈನ್ ನೆಗೆಟಿವ್. ನೋಡಿ, ASTC ರೂಲ್ ಪ್ರಕಾರ ಕಾಸ್ ವ್ಯಾಲ್ಯೂ ಸೆಕೆಂಡ್ ಕ್ವಾಡ್ರಂಟಲ್ಲಿ ನೆಗೆಟಿವ್. ಆದ್ದರಿಂದ cos x/2 ವ್ಯಾಲ್ಯೂ -1/√10 ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಈ ಟೈಪ್ ಕ್ವಶನ್ CETಲಿ ಮತ್ತೆ ಕಂಟಿನ್ಯೂ ಆಗ್ಬೋದು. ಅಂದರೆ cos x/2 ಬದಲು tan x/2, secant x/2, cosecant x/2 ಈ ರೀತಿ ಬೇರೆ ಬೇರೆ ಟರ್ಮ್ಸ್ ಕೇಳ್ಬೋದು. ಆಗೇನು ಮಾಡ್ತೀರಾ? ಇನ್ಫ್ಯಾಕ್ಟ್ ಒಂದು ವ್ಯಾಲ್ಯೂ ಗೊತ್ತಾದರೆ ಇದಕ್ಕೆ ಇನ್ನೊಂದು ಟ್ರಯಾಂಗಲ್ ಹಾಕೋದ್ರ ಮೂಲಕ ಬೇರೆ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ವ್ಯಾಲ್ಯೂನ ಹೇಳ್ಬೋದು. ಸೆಕೆಂಡ್ ಕ್ವಾಡ್ರಂಟಲ್ಲಿ x/2 ಇರುತ್ತೆ ಅಲ್ವಾ. ಈಗ cos x/2 ವ್ಯಾಲ್ಯೂ ಏನು ತಿಳ್ಕೊಂಡ್ವಿ? -1/√10 ಅಂತ ತಿಳ್ಕೊಂಡ್ವಿ. x ವ್ಯಾಲ್ಯೂ ನೆಗೆಟಿವ್ ಆಗುತ್ತಿಲ್ಲಿ, ಸೊ -1. ಹಾಗೆ ಹೈಪೋಟೆನಸ್ +√10 ಅಲ್ವಾ. ಸೊ ಇನ್ನೊಂದು ವ್ಯಾಲ್ಯೂನ ತಕ್ಷಣಕ್ಕೆ ಪೈಥಾಗೋರಸ್ ಥಿಯರಮ್ ಹಾಕ್ಬಿಟ್ಟು ಹೇಳ್ಬೋದು. ಹಾಗೇನಾದರೂ ಆ ವ್ಯಾಲ್ಯೂ ಬರ್ಕೊಂಡ್ರಿ ಅಂದರೆ ಈಗ ಯಾವುದಾದ್ರೂ ಕ್ವಶನ್ ಕೇಳಿ ಆನ್ಸರ್ ಹೇಳ್ಬೋದು. ನೀಡ್ ನಾಟ್ ಬಿ cos x/2. tan x/2 ಅಂದರೆ ಅಪೋಸಿಟ್ ಅಡ್ಜಸೆಂಟ್ -3, secant x/2 ಇದ್ರದ್ದು ರೆಸಿಪ್ರೋಕಲ್, ಇಸಂಟ್ ಇಟ್? ಹಾಗೆ sin x/2 ಅಂದರೆ 3/√10. ಹೇಗಾದರೂ ಕ್ವಶನ್ ಸೆಟ್ ಮಾಡಲಿ, ನಾವು ಹೋಗ್ತಾ ಇರೋ ದಾರಿ ಮಾತ್ರ ಒಂದೇ, 1 + cos ಗುಂಡು = 2 cos ಸ್ಕ್ವೇರ್ ಗುಂಡು ಬೈ 2. ರೈಟ್? ಸೊ ಇದೇ ರೀತಿ ಬೇರೆ ಬೇರೆ ಒಂದು ಟೈಪ್ ಕ್ವಶನ್ ಬಂದಾಗ ಹೇಗೆ ಇದನ್ನು ಬಳಸ್ಕೊಳ್ಳೋದು ನೋಡೋಣ. sin x + sin y = 1/2 and cos x + cos y is 1, then tan x + y = 2. ನೋಡಿ, ಇಲ್ಲೆಲ್ಲ ಏನಾಗ್ತಾ ಇದೆ, ಹಾಫ್ ಅಂತಿದೆ, sin s + s ಥರ ಫಾರ್ಮುಲಾ ಕಾಣಿಸ್ತಾ ಇದೆ. ಸೊ ನಮಗೆ 4 ಇಂಪಾರ್ಟೆಂಟ್ ಫಾರ್ಮುಲಾ ಗೊತ್ತಿರಬೇಕು. ಶಾರ್ಟ್ ಫಾರ್ಮ್ s + s ಅಂದರೆ ಏನು? 2sc, isn't it? s - s ಅಂದರೆ ಏನು? 2cs. ಹಾಗೆಯೇ c + c is 2cc, ಹಾಗೆ c - c is -2ss. ಇದು ಶಾರ್ಟನ್ನು ನೆನಪಿಟ್ಕೊಳ್ಬೋದಂಥ ಫಾರ್ಮುಲಾ. ಇದರಲ್ಲಿ sin c + sin d ಫಾರ್ಮ್ಯಾಟ್ ಇಲ್ಲಿದೆ. ಅಂದರೆ 2 sin cos ಈಗ ನಾವು ಬರೀಬೇಕು. ಮೊದಲನೇದರಲ್ಲಿ c + d/2 ಬರುತ್ತೆ. ಬರೆಯೋದು ಹೇಗೆ? sin c + sin d ಹೀಗಿದ್ದರೆ ಆಗ ಇಲ್ಲಿ 2 sin cos ಬರೆದಿರ್ತೀವಿ. ಫಸ್ಟ್ ಪಾರ್ಟ್ ಯಾವಾಗಲೂ c + d/2 ಇರುತ್ತೆ, ಸೆಕೆಂಡ್ ಪಾರ್ಟ್ ಯಾವಾಗಲೂ c - d/2 ಇರುತ್ತೆ. ಹೀಗಿದನ್ನು ಸುಲಭವಾಗಿ ನೆನಪಿಟ್ಕೊಂಡಿರ್ಬೋದು. ರೈಟ್? ಸೊ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಂದಾಗ ಸಾಮಾನ್ಯವಾಗಿ ಸ್ಕ್ವೇರಿಂಗ್, ಆ್ಯಡಿಂಗ್ ಅಥವಾ ಡಿವೈಡಿಂಗ್ ದ ಈಕ್ವೇಷನ್ ಮಾಡಿದಾಗ ಆನ್ಸರ್ ಬರುತ್ತೆ ಅನ್ನೋ ಹಿಂಟ್ ಮೊದಲೇ ಕೊಟ್ಟಿದ್ದೀನಿ. ಈಗ ನೋಡಿ, 2 ಈಕ್ವೇಷನ್ ಇದೆ. ಟ್ಯಾನ್ ಬೇಕಾಗಿದೆ, ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಬರುತ್ತೆ, ಅದಕ್ಕೋಸ್ಕರ ಡಿವೈಡ್ ಮಾಡಿಬಿಡಿ. ಸೊ ಡಿವೈಡ್ ಮಾಡಿದ್ರೆ ಇದು ಹೇಗೆ ಕಾಣಿಸುತ್ತೆ ನೋಡೋಣ ಬನ್ನಿ. ಸೊ sin x + sin y = 1/2 and cos x + cos y = 1.
equation 1 divided by equation 2 ಅಂತ ಮಾಡ್ತಿದ್ದೀವಿ. ನ್ಯೂಮರೇಟರ್ ಈಸ್ ಹಾಫ್ ಡಿವೈಡೆಡ್ ಬೈ 1 ಅಂದರೆ ಈ ರೀತಿಯಲ್ಲಿ ನಂಬರನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆರ್ ಎಚ್ ಎಸ್ ಕಾಣಿಸ್ತಾ ಇದೆ, ಕರೆಕ್ಟ್. ಸೊ ಇದು 1/2 ಅನ್ನೋದು ಆರ್ ಎಚ್ ಎಸ್, ಬಟ್ ಎಲ್ ಎಚ್ ಎಸ್ ಎಸ್ ಪ್ಲಸ್ ಎಸ್ ಜಾಗದಲ್ಲಿ 2 ಸೈನ್ ಕಾಸ್, ಮೊದಲನೇದು ಸಿ ಪ್ಲಸ್ ಡಿ ಬೈ 2 ಥರ ಎಕ್ಸ್ ಪ್ಲಸ್ ವೈ ಬೈ 2, ಸೆಕೆಂಡ್ ಟರ್ಮ್ ಸಿ ಮೈನಸ್ ಡಿ ಬೈ 2 ಥರ ಅಂದರೆ ಎಕ್ಸ್ ಮೈನಸ್ ವೈ ಬೈ 2 ಅಲ್ವಾ. ಸೊ ಸಿ ಪ್ಲಸ್ ಸಿ ಅಂದರೆ 2cc, ಶಾರ್ಟ್ ಫಾರ್ಮ್ ನೆನ್ಪಿಟ್ಕೊಂಡಿದ್ದೀವಿ. ಬೇರೆ ಟರ್ಮ್ಸ್ ಎಲ್ಲ ಹಾಗೇನೆ, ಮೊದಲು ಪ್ಲಸ್ ಆಮೇಲೆ ಮೈನಸ್, ಆದರೆ 2 ಕ್ಯಾನ್ಸಲ್ ಆಗ್ತಿದೆ. ಹಾಗೆ ಗಮನಿಸಿ, ಕಾಸ್ ಎಕ್ಸ್ ಮೈನಸ್ ವೈ ಬೈ 2 ಕ್ಯಾನ್ಸಲ್ ಆಗಿರುತ್ತೆ. ಸೈನ್ ಬೈ ಕಾಸ್ ದಟ್ ಇಸ್ ಟ್ಯಾನ್ ಎಕ್ಸ್ ಪ್ಲಸ್ ವೈ ಬೈ 2 ಈಸ್ ಹಾಫ್. ಇಲ್ಲಿಂದ ಮುಂದಕ್ಕೆ ಕ್ವಶನ್ ಇರೋದು ನೋಡಿ, ಟ್ಯಾನ್ ಎಕ್ಸ್ ಪ್ಲಸ್ ವೈ ಇದೆ, ಇಲ್ಲಿ ನಾವು ಸಿಗಾಕೊಂಡ್ಬಿಟ್ಟಿರ್ತೀವಿ. ಹೇಗೆ ಇಲ್ಲಿಂದ ಮುಂದುವರಿಯೋದು? ಹಾಫ್ ಆ್ಯಂಗಲ್ ಗೊತ್ತಿರೋದ್ರಿಂದ. ಈಗ ತಾನೇ ನಾವು ತಿಳ್ಕೊಂಡಿದ್ವಿ ಏನದು ಟ್ಯಾನ್ ಗುಂಡು ಅಂತ ಇದ್ದರೆ 2 ಟ್ಯಾನ್ ಗುಂಡು ಬೈ 2 ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಗುಂಡು ಬೈ 2. ಈಗ ನಾವೇನು ಮಾಡ್ಬೋದು, ಎಕ್ಸ್ ಪ್ಲಸ್ ವೈ ಅಂತ ಇರೋದನ್ನು ಎಕ್ಸ್ ಪ್ಲಸ್ ವೈ ಬೈ 2 ಅನ್ನೋ ರೀತಿಯಲ್ಲಿ ಬರೆಯೋಣ. ಎಕ್ಸ್ ಪ್ಲಸ್ ವೈ ಜಾಗದಲ್ಲಿ ಗುಂಡು ಅಥವಾ ತೀಟಾ ಅಂತ ಬರೆದ್ಬಿಡೋಣ. ಅಂದರೆ ಎಕ್ಸ್ ಪ್ಲಸ್ ವೈ ಟ್ಯಾನ್ ತೀಟಾ ರೀತಿ ಅಂದ್ಕೊಂಡಿದ್ದೀವಿ. ಟ್ಯಾನ್ ತೀಟಾನ 2 ಟ್ಯಾನ್ ತೀಟಾ ಬೈ 2 ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಬೈ 2 ಅಂತ ಬರಿಬೋದು. ಸೊ ಟ್ಯಾನ್ ತೀಟಾ ಬೈ 2 ಈಸ್ ಹಾಫ್. ಅದು ನಮಗೆ ಇಲ್ಲಿ ಆನ್ಸರ್ ಅಂತ ಕಾಣಿಸ್ತಾ ಇದೆ. ಟ್ಯಾನ್ ತೀಟಾ ಬೈ 2 ಈಸ್ ಹಾಫ್. ಸಬ್ಸ್ಟ್ಯೂಟ್ ಹಿಯರ್, ಆಗ ಟ್ಯಾನ್ ತೀಟಾ ಸಿಕ್ಬಿಡುತ್ತೆ ಅಂದರೆ ಟ್ಯಾನ್ ಎಕ್ಸ್ ಪ್ಲಸ್ ವೈ ಸಿಕ್ಕೇ ಬಿಡುತ್ತೆ. ಸೊ 2 ಟ್ಯಾನ್ ತೀಟಾ ಬೈ 2 ಅಂದರೆ ಹಾಫ್ ಡಿವೈಡೆಡ್ ಬೈ 1 ಮೈನಸ್ 1 ಬೈ 2 ದ ಸ್ಕ್ವೇರ್ ಅಂದರೆ 4. 2 ಕ್ಯಾನ್ಸಲ್ ಆಗ್ತಿದೆ. 1 ಮೈನಸ್ 1 ಬೈ 4 ಈಸ್ 3/4. ರೆಸಿಪ್ರೋಕಲ್ ತಗೊಂಡಾಗ 4/3. 4/3 ಆಪ್ಷನ್ ಬಿ ಯಲ್ಲಿದೆ ಕರೆಕ್ಟ್ ಆನ್ಸರ್. ಸೊ ಹೀಗೆ ಟ್ರಿಗ್ನೋಮೆಟ್ರಿಲಿರೋ ಬಹಳ ಇಂಪಾರ್ಟೆಂಟ್ ಫಾರ್ಮುಲಾ ಹಾಫ್ ಆ್ಯಂಗಲ್ ಫಾರ್ಮುಲಾ, ಇವುಗಳ ಮೇಲೆ ಸಿ ಇ ಟಿ ಕ್ವಶನ್ ಬರ್ತಾ ಇದೆ. ಇದ್ರ ಹೊರತಾಗಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಇನ್ಯಾವ ಥರ ಕೇಳ್ತಾರೆ ಅಂದರೆ ಸೇಮ್ ಇದೇ ಒಂದು ಫಾರ್ಮುಲಾ ಈ ರೀತಿ ಕೇಳಿರ್ತಾರೆ. ಸಿಚುಯೇಷನ್ ಹೀಗೆ ಇಲ್ಲಿ ಕ್ರಿಯೇಟ್ ಆಗಿರುತ್ತೆ. ಟ್ಯಾನ್ 2a ಅಂತ ನೀವು ಬರ್ಕೊಂಡಿರ್ತೀರ, ಆದರೆ ಅಲ್ಲಿ 2a ಅಂತಿರೋದನ್ನು a ಪ್ಲಸ್ ಎ ಅಂತ ಸ್ಪ್ಲಿಟ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ ಮುಂದಕ್ಕೆ ಇಲ್ಲಿ ಆ್ಯಡ್ ಆ್ಯಂಡ್ ಸಬ್ಟ್ರ್ಯಾಕ್ಟ್ ಬಿ ಅಂತ ಮಾಡಬೇಕಾಗಿ ಬರಬಹುದು. ಈ ರೀತಿ ಒಂದು ಹೊಸ ಟೈಪ್ ಕ್ವಶನ್ ಸೆಟ್ ಮಾಡ್ತಾರೆ, ಆ್ಯಡ್ ಆ್ಯಂಡ್ ಸಬ್ಟ್ರ್ಯಾಕ್ಟ್ ಬಿ. ಆಗ ಎ ಪ್ಲಸ್ ಬಿ ಪ್ಲಸ್ ಎ ಮೈನಸ್ ಬಿ ಅನ್ನೋದು ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಈಗ ಇದು ಟ್ಯಾನ್ ಎಕ್ಸ್ ಪ್ಲಸ್ ವೈ ಫಾರ್ಮ್ಯಾಟಲ್ಲಿದೆ. ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎಕ್ಸ್ ವೈ ಫಾರ್ಮುಲಾನ ಹಾಕಿರ್ತೀರಾ. ಸೊ ಈ ಟೈಪ್ ಕ್ವಶನ್ ಕೂಡ ಸಿ ಇ ಟಿಗೆ ಟ್ರಿಗ್ನೋಮೆಟ್ರಿಯಲ್ಲಿ ಬರ್ತಾ ಇದೆ. ಬಟ್ ಎಲ್ಲದಕ್ಕೂ ರೂಟ್ ಏನು? ಟ್ಯಾನ್ ಗುಂಡು ಫಾರ್ಮುಲಾ, ಕರೆಕ್ಟ್. ಟ್ಯಾನ್ ಗುಂಡು ಇಸ್ 2 ಟ್ಯಾನ್ ಸ್ಕ್ವೇರ್ ಗುಂಡು ಬೈ 2 ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಗುಂಡು ಬೈ 2. ಸ್ಟ್ರೇಟ್ ಲೈನ್ಸ್ ಬಗ್ಗೆ ಕೂಡ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಇಲ್ಲೊಂದು ಕ್ವಶನ್ ಇದೆ. ದ ವರ್ಟಿಸಸ್ ಆಫ್ ಅ ಟ್ರಯಾಂಗಲ್ ಆರ್ 0, 0, 0, 2 ಆ್ಯಂಡ್ 2, 0 ರೆಸ್ಪೆಕ್ಟಿವ್ಲಿ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸರ್ಕ್ಯುಮ್ಸೆಂಟರ್ ಆ್ಯಂಡ್ ಆರ್ಥೋಸೆಂಟರ್. ಈಗ ಸರ್ಕ್ಯುಮ್ಸೆಂಟರ್ ಅಂದ್ರೇನು, ಆರ್ಥೋಸೆಂಟರ್ ಅಂದ್ರೇನು ಗೊತ್ತಿದೆಯಾ? ಒಮ್ಮೆ ತಿಳ್ಕೊಂಬಿಡಿ. GOPI ಗೋಪಿ ಅಂತ ಅದನ್ನು ಸುಲಭವಾಗಿ ನೆನ್ಪಿಟ್ಕೋಬೋದು, ರೈಟ್. GOPI ಗೋಪಿ. ಜಿ ಅಂದ್ರೇನು ಸೆಂಟ್ರಾಯ್ಡ್, ಓ ಅಂದ್ರೇನು ಆರ್ಥೋಸೆಂಟರ್ಡ್. ಸಾಮಾನ್ಯವಾಗಿ ಇದು ಈ ಲೆಟರ್ ಬಳಸಿ ರೆಪ್ರೆಸೆಂಟ್ ಮಾಡಿರ್ತಾರೆ. ಪಿ ಅಂದ್ರೇನು ಸರ್ಕ್ಯುಮ್ಸೆಂಟರ್, ಐ ಅಂದರೆ ಇನ್ ಸೆಂಟರ್. ಸೆಂಟ್ರಾಯ್ಡ್ ಅಂದರೆ ಯಾವುದೋ ಒಂದು ಟ್ರಯಾಂಗಲ್ ಇರುತ್ತೆ, ಈ ಟ್ರಯಾಂಗಲ್ ಮೀಡಿಯನ್ಸ್ ಅಂದ್ರೇನು ಮಿಡ್ ಪಾಯಿಂಟ್ ಜಾಯಿನ್ ಮಾಡುತ್ತಲ್ಲ, ವರ್ಟೆಕ್ಸ್ ಮತ್ತು ಮಿಡ್ ಪಾಯಿಂಟ್ ಇವುಗಳನ್ನೆಲ್ಲ ಸೇರಿಸಿದಾಗ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಈಸ್ ಕಾಲ್ಡ್ ಆ್ಯಸ್ ಸೆಂಟ್ರಾಯ್ಡ್. ಅಂದರೆ ಇದು x1 ಪ್ಲಸ್ x2 ಪ್ಲಸ್ x3 ಬೈ 3, y1 ಪ್ಲಸ್ y2 ಪ್ಲಸ್ y3 ಬೈ 3 ಅಂತ ಫೈಂಡ್ ಔಟ್ ಮಾಡ್ತೀವಿ. ಹಾಗೆಯೇ ಆರ್ಥೋಸೆಂಟರ್ ಅಂದರೆ ಏನು? ಯಾವುದಾದ್ರೂ ಒಂದು ಟ್ರಯಾಂಗಲ್ ತೊಗೊಂಡ್ರೆ ಎಲ್ಲ ಪರ್ಪೆಂಡಿಕ್ಯುಲರ್ ಡ್ರಾಪ್ ಮಾಡಿರ್ತೀರ, ಆ ಪರ್ಪೆಂಡಿಕ್ಯುಲರ್ ಹೀಗೆ ಬರುತ್ತಲ್ವಾ, ಇವುಗಳು ಯಾವುದೋ ಒಂದು ಪಾಯಿಂಟಲ್ಲಿ ಮೀಟ್ ಮಾಡ್ತಾ ಇರ್ತವೆ, ಅದನ್ನು ಆರ್ಥೋಸೆಂಟರ್ ಅಂತ ಕರಿತೀವಿ, ರೈಟ್. ಇನ್ನು ಸರ್ಕ್ಯುಮ್ಸೆಂಟರ್ ಅಂದರೆ ಏನು? ಒಂದು ಟ್ರಯಾಂಗಲ್ ತೊಗೊಂಡಿರ್ತೀವಿ, ರೈಟ್. ಇಲ್ಲಿ ಬೈಸೆಕ್ಟ್ ಮಾಡ್ತಿರುತ್ತೆ. ಇದನ್ನೆಲ್ಲ ಬಹುಶಃ ಈ ಜೋಮೆಟ್ರಿಲಿ ನಾವು ಕಲ್ತಿರ್ತೀವಿ. ಇದನ್ನು ಬಳಸ್ಕೊಂಡು ನಾವು ಒಂದು ಸರ್ಕಲ್ ಡ್ರಾ ಮಾಡಿರ್ತೀವಿ. ಆ ಬೈಸೆಕ್ಟರ್ಸ್ ಎಲ್ಲ ಬಳಸ್ಕೊಂಡು ಅವುಗಳು ಜಾಯಿನ್ ಆಗ್ತಿರೋ ಪಾಯಿಂಟನ್ನು ತೊಗೊಂಡು ಅಲ್ಲಿಂದ ಸರ್ಕಲ್ ಡ್ರಾ ಮಾಡಿರ್ತೀವಿ.
ಆ್ಯಂಡ್ ದಿಸ್ ಸರ್ಕಲ್ ಪಾಸಸ್ ಥ್ರೂ ಆಲ್ ದೀಸ್ 3 ವರ್ಟಿಸಸ್. ಸೊ ಇದನ್ನು ಸರ್ಕ್ಯೂಮ್ ಸರ್ಕಲ್ ಅಂತ ಕರಿತೀವಿ ಮತ್ತು ಇದನ್ನು ಸರ್ಕ್ಯೂಮ್ ಸೆಂಟರ್ ಅಂತ ಕರಿತೀವಿ ಅಲ್ವಾ. ಸೊ ಅದನ್ನು ಪಿ ಇಂದ ಸಾಮಾನ್ಯವಾಗಿ ಗುರುತಿಸ್ತಾರೆ. ಅದೇ ರೀತಿ ಇನ್ನೊಂದು ಯಾವುದೋ ಒಂದು ಟ್ರಯಾಂಗಲ್ ಇದ್ದಾಗ ಈ ಟ್ರಯಾಂಗಲ್ ಒಳಗಡೆ ಬರೀ ಸೈಡ್ಸ್ ಮಾತ್ರ ಈ ರೀತಿ ಟಚ್ ಆಗ್ತಾ ಇದ್ದರೆ, ಯಾವುದೋ ಒಂದು ಸರ್ಕಲ್ ಈ ರೀತಿ ಇದ್ದರೆ ಆಗ ಇದನ್ನು ಇನ್ ಸರ್ಕಲ್ ಅಂತ ಕರಿತೀವಿ ಮತ್ತು ಸೆಂಟರ್ ಇನ್ ಸೆಂಟರ್ ಆಗಿರುತ್ತೆ. ಅದು ಹೆಂಗೆ ಬರುತ್ತೆ, ಇದಕ್ಕೆ ಆ್ಯಂಗ್ಯುಲರ್ ಬೈಸೆಕ್ಟರ್ಸ್ ಇದೆಯಲ್ಲ ಇವೆಲ್ಲ ಮೀಟ್ ಮಾಡಬೇಕು, ಆಗ ಮಾತ್ರ ಸಾಧ್ಯ. ಸೊ ದಿಸ್ ಇಸ್ ಆಲ್ ಅಬೌಟ್ ಗೋಪಿ, ರೈಟ್. ಆದರೆ ಯಾಕೆ ಇಷ್ಟೆಲ್ಲ ಇಂಟ್ರೊಡಕ್ಷನ್ ಕೊಟ್ಟೆ ಅಂದರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಾಮಾನ್ಯವಾಗಿ ಇವುಗಳ ಮೇಲೆ ವಿಶೇಷವಾದ ಕೆಲವು ಕ್ವಶನ್ಸ್ ಬರ್ತಾ ಇರುತ್ತೆ. ಯಾವ ರೀತಿ ಕೇಳ್ತಾರೆ ಅಂದರೆ, ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ತಗೊಂಡಾಗ ಅದರಲ್ಲಿ ಗೋಪಿ ಒಂದೇ ಜಾಗದಲ್ಲಿ ಇರ್ತಾನೆ. ವೆರಿ ಇಂಟ್ರೆಸ್ಟಿಂಗ್. ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ VIP ರಿಸಲ್ಟ್. ಅಂದರೆ ಸೆಂಟ್ರಾಯ್ಡ್, ಆರ್ಥೋಸೆಂಟರ್, ಸರ್ಕ್ಯೂಮ್ ಸೆಂಟರ್ ಆ್ಯಂಡ್ ಇನ್ ಸೆಂಟರ್ ಎಲ್ಲನೂ ಒಂದೇ ಜಾಗದಲ್ಲಿರುತ್ತೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ತೊಗೊಂಡ್ರೆ. ನೀವು ಸುಮ್ಮನೆ ಸೆಂಟ್ರಾಯ್ಡ್ ತೆಗೆದ್ರೆ ಸಾಕು, ಈ ಪಾಯಿಂಟ್ ಗೊತ್ತಿದ್ದರೆ x1 y1, x2 y2, x3 y3, ಈ ಪಾಯಿಂಟ್ ಗೊತ್ತಿದ್ದರೆ ಸಾಕು, x1 + x2 + x3/3 ಸೆಂಟ್ರಾಯ್ಡ್ ಬಂತು. ಬಟ್ ಅದೇನೇ ಆರ್ಥೋ ಸೆಂಟರ್. ಕ್ವಶನ್ ಆರ್ಥೋ ಸೆಂಟರ್ ಕೇಳಿದರೆ ಅದನ್ನು ಬರಿಬೋದು. ಎನಿವೆ, ಸೊ ಇದರ ಹೊರತಾಗಿ ಇನ್ನೇನು ಸ್ಪೆಷಾಲಿಟಿ ಇದೆ ಖಂಡಿತವಾಗಿಯೂ ಇದೆ. ಐಸೋಸೆಲ್ಸ್ ಟ್ರಯಾಂಗಲ್ ತಗೊಳ್ಳಿ, ಯಾವುದಾದ್ರೂ 2 ಸೈಡ್ ಈಕ್ವಲ್ ಆಗಿರುತ್ತೆ ಅಲ್ವಾ. ಇಂಟ್ರೆಸ್ಟಿಂಗ್ಲಿ ಈ ಒಂದು ಕೇಸ್ ತೊಗೊಂಡಾಗ ಈ ಗೋಪಿ ಇದಾನಲ್ಲ ಅವನು ಒಂದೇ ಲೈನ್ ಮೇಲೆ ಕೂತಿರ್ತಾನೆ. ಅಂದರೆ ಈ 4 ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೊಲಿನಿಯರ್ ಆಗಿರುತ್ತವೆ. ದಟ್ ಇಸ್ ದ ಬ್ಯೂಟಿ ಆಫ್ ಐಸೋಸೆಲ್ಸ್ ಟ್ರಯಾಂಗಲ್. ಈಗ ಅಸಲಿ ವಿಷಯಕ್ಕೆ ಬರೋಣ. ಸೊ ಇವುಗಳ ಮೇಲೆ ಕ್ವಶನ್ ಕ್ರಿಯೇಟ್ ಮಾಡ್ಬೋದು. ಸೊ ನೆಕ್ಸ್ಟ್, ಒಂದು ವೇಳೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಂಡ್ರೆ ಆಗ ಗಮನಿಸಿ, ಈ ಹೈಪೋಟನಸ್ ಇದೆಯಲ್ಲ ಇದ್ರ ಮೇಲೇ ಸರ್ಕ್ಯೂಮ್ ಸೆಂಟರ್ ಬಂದ್ಬಿಡುತ್ತೆ. ಈ ಕ್ವಶನ್ ನೋಡಿ, ಇಲ್ಲೇನು ಕೇಳ್ತಾ ಇದ್ದಾರೆ, ಸರ್ಕ್ಯೂಮ್ ಸೆಂಟರ್ನ ಆರ್ಥೋ ಸೆಂಟರ್. ಸರ್ಕ್ಯೂಮ್ ಸೆಂಟರ್ ಇದ್ರ ಮೇಲೆ ಬರುತ್ತೆ. ಅಷ್ಟೇ ಅಲ್ಲದೆ ಅದು ಹೈಪೋಟನಸನ್ನು ಬೈಸೆಕ್ಟ್ ಮಾಡ್ತಿರುತ್ತೆ. ಇಟ್ಸ್ ಅ ಮಿಡ್ ಪಾಯಿಂಟ್ ಆಫ್ ದ ಹೈಪೋಟನಸ್, ರೈಟ್. ಹಾಗೆಯೇ ಯಾವ ಜಾಗದಲ್ಲಿ ರೈಟ್ ಆ್ಯಂಗಲ್ ಇದೆ ಅದೇ ಜಾಗದಲ್ಲಿ ಆರ್ಥೋ ಸೆಂಟರ್ ಕೂತ್ಕೊಂಡಿರುತ್ತೆ. ಅಂದರೆ ಈಗ 0 0 0 2 2 0 ಈ ಕೋಆರ್ಡಿನೇಟ್ಸ್ ಮಾರ್ಕ್ ಮಾಡ್ಕೊಂಬಿಡಿ, ಯು ವಿಲ್ ಗೆಟ್ ರೈಟ್ ಆ್ಯಂಗಲ್ ಟ್ರಯಾಂಗಲ್, ರೈಟ್. ಸೊ ನೋಡೋಣ ಹಾಗಾದರೆ ಯಾವ ರೀತಿ ಟ್ರಯಾಂಗಲ್ ಬರುತ್ತೆ ನೋಡೋಣ. ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಡ್ರಾ ಮಾಡ್ತಾ ಇದ್ದೀವಿ. ಹಾಗೆ 0, 2, 2, 0, 0, 0 ಮಾರ್ಕ್ ಮಾಡಿರ್ತೀವಿ. ಇದನ್ನು ಜಾಯಿನ್ ಮಾಡ್ತಿದ್ದಾಗೆ ನಮಗೆ ಗೊತ್ತಾಗ್ತಾ ಇರುತ್ತೆ ದಿಸ್ ಈಸ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಅಷ್ಟೇ ಅಲ್ಲ, ಇಲ್ಲಿ ನೋಡಿ ಇಂಟರ್ಸೆಪ್ಟ್ಸ್, ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್ ಎರಡು ಈಕ್ವಲ್ ಇದೆ. ಸೊ ಡೆಫಿನೆಟ್ಲಿ ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆರ್ಥೋ ಸೆಂಟರ್ 0, 0. ಹಾಗೆಯೇ ಸರ್ಕ್ಯೂಮ್ ಸೆಂಟರ್ ಅಂದರೆ ಮಿಡ್ ಪಾಯಿಂಟ್. ಮುಗಿದೋಯ್ತು. ಮಿಡ್ ಪಾಯಿಂಟ್ ಬೇಕು ಅಂದರೆ ಏನು ಮಾಡಿರ್ತೀವಿ, 0 + 2/2 ಅಂದರೆ 2/2 1, 2 + 0/2 1, 1, 1. ಸೊ ಡಿಸ್ಟೆನ್ಸ್ ಬಿಟ್ವೀನ್ 0, 0, 1, 1 ತೆಗೆದುಬಿಟ್ರೆ ಮುಗ್ದೇ ಹೋಯಿತು. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ತೀರಾ, ಇದು ವ್ಯಾಲ್ಯೂ ಹೇಳ್ತೀರಾ. ಸೊ ಹಾಗಾದರೆ ಡಿಸ್ಟೆನ್ಸ್ ಈಸ್ √1 - 0 ದ ಹೋಲ್ ಸ್ಕ್ವೇರ್, 1 - 0 ದ ಹೋಲ್ ಸ್ಕ್ವೇರ್. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ ಇನ್ನೂ ಸುಲಭವಾಗಿ ಹೇಳ್ಬೋದು. ಸೊ ಇಲ್ಲಿ √2 ಫೈನಲ್ ಆನ್ಸರ್ ಆಗಿದೆ. ಆಪ್ಷನ್ ಬಿ ಅಲ್ಲಿ ಕರೆಕ್ಟ್ ಆನ್ಸರ್ ಕಾಣಿಸ್ತಾ ಇದೆ. ಹೀಗೆ ಈ GOPI ಇದ್ರ ಬಗ್ಗೆ ತಿಳ್ಕೊಂಡಿರಬೇಕು. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬಂದರೆ ಮಾತ್ರ ಸರ್ಕ್ಯೂಮ್ ಸೆಂಟರ್ ಲೈಸ್ ಆನ್ ಹೈಪೋಟನಸ್ ಆ್ಯಂಡ್ ಇಟ್ಸ್ ಅ ಮಿಡ್ ಪಾಯಿಂಟ್, ಆ್ಯಂಡ್ ಆರ್ಥೋ ಸೆಂಟರ್ ಈಸ್ 0, 0 ಅಲ್ವಾ. ಅಂದರೆ ರೈಟ್ ಆ್ಯಂಗಲ್ ಎಲ್ಲಿರುತ್ತೆ ಆ ಜಾಗದಲ್ಲಿರುತ್ತೆ. ನೆಕ್ಸ್ಟ್ ಕ್ವಶನ್ ಗಮನಿಸೋಣ. ಸೊ 2019 KCET ಕ್ವಶನ್ ಹೇಗಿದೆ ಗಮನಿಸಿ. ಇಲ್ಲಿ ಲೈನ್ ಕಟ್ಸ್ ಆಫ್ ಈಕ್ವಲ್ ಇಂಟರ್ಸೆಪ್ಟ್ಸ್ ಆನ್ ದ ಕೋಆರ್ಡಿನೇಟ್ ಆಕ್ಸಿಸ್. ನೋಡಿದ್ರಾ, ಆ ಈಕ್ವಲ್ ಇಂಟರ್ಸೆಪ್ಟ್ ಬಗ್ಗೆ ಹೇಳ್ತಾ ಇದ್ದೆ, ಇಲ್ಲಿ ಅದೇ ರೀತಿ ಬಂದೇ ಬಿಡ್ತು. ದ ಆ್ಯಂಗಲ್ ಮೇಡ್ ಬೈ ದಿಸ್ ಲೈನ್ ವಿತ್ ದ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್. ಸೊ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಡ್ರಾ ಮಾಡ್ತಾ ಇದ್ದೀವಿ. ಹಾಗೆಯೇ ಒಂದು ಲೈನ್ ಬಿಡಿಸೋಣ, ಸ್ಟ್ರೇಟ್ ಲೈನ್ ವಿಚ್ ಕಟ್ಸ್ ದ ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್ ಅಟ್ ಸರ್ಟನ್ ಪಾಯಿಂಟ್. ಆ್ಯಂಡ್ ಡೆಫಿನೆಟ್ಲಿ ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ರಕಾರ ನಾವೇನು ಮಾರ್ಕ್ ಮಾಡಬಹುದು, ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ಈಕ್ವಲ್ ಅಂತ ಮಾರ್ಕ್ ಮಾಡ್ಕೋಬಹುದು ಅಲ್ವಾ. ಹೀಗಿದ್ದರೆ ಈಗ 45 ಡಿಗ್ರಿ ಆ್ಯಂಗಲ್ ಇಲ್ಲಿ ಇರಲೇಬೇಕು. ಇದು 90 ಡಿಗ್ರಿ,
ರೈಟ್. ಇವೆರಡೂ ಈಕ್ವಲ್ ಅಂದರೆ ಡೆಫಿನೆಟ್ಲಿ ಇಲ್ಲಿರುವಂಥ ಎರಡು ಆ್ಯಂಗಲ್ಸ್ ಒಂದಕ್ಕೊಂದು ಈಕ್ವಲ್ ಆಗಿರಬೇಕು. ಸೊ ಇಲ್ಲಿ 90 ಇದೆ, 180 ಟೋಟಲ್. ಸೊ 90, ಇನ್ನು ಉಳಿದಿರೋದು 90. ಸೊ 45 ದೇ ಆರ್ ಈಕ್ವಲ್. ಹಾಗಾದರೆ ಈ ಆ್ಯಂಗಲ್ 45 ಇದ್ದರೆ ಅದರ ಪಕ್ಕದ ಆ್ಯಂಗಲನ್ನು ಇಮಿಡಿಯೇಟ್ಲಿ ಹೇಳ್ಬೋದು 135 ಡಿಗ್ರಿ ಆಗಿರುತ್ತೆ. ಟೋಟಲ್ 180 ಆಗಬೇಕಲ್ವಾ. ಸೊ tan 135 ಇಸ್ ದ ಸ್ಲೋಪ್ ಆಫ್ ದಿಸ್ ಲೈನ್. ಕ್ವಶನ್ ಕೇಳ್ತಿರೋದಷ್ಟೇ. ಇಲ್ಲಿ ಏನು ಕೇಳ್ತಿದ್ದಾರೆ 135, ಇಲ್ಲಿ ಆ್ಯಂಗಲ್ ಮಾತ್ರ ಕೇಳ್ತಿರೋದ್ರಿಂದ ಸೊ 19 ಕ್ವಶನ್ ತುಂಬ ಸುಲಭವಾಗಿತ್ತು. 135 ಡಿಗ್ರಿ ಮಾರ್ಕ್ ಮಾಡ್ತೀವಿ ಅಷ್ಟೇ. ಒಂದೊಂದು ವೇಳೆ ಸ್ಲೋಪ್ ಆಫ್ ದ ಸ್ಟ್ರೇಟ್ ಲೈನ್ ಕೇಳಿರ್ತಾರೆ, ಆಗ ಈ ಕಡೆಯಿಂದ ಪಾಸಿಟಿವ್ ಆ್ಯಂಗಲ್ ಆಗಿರೋದ್ರಿಂದ tan 135 ಸ್ಲೋಪ್ ಅಂತ ಬರೆದಿಟ್ಟಿರ್ತೀವಿ, -1 ಆಗಿರುತ್ತೆ. ಹೀಗೆ ಕೆಲವೊಂದು ಸ್ಲೋಪ್ ಮೇಲೆ ಕ್ವಶನ್ ಬಂದಾಗ ಅಟೆಂಡ್ ಮಾಡೋಣ. ಸ್ಲೋಪ್ಸ್ ಬಗ್ಗೆ ಇರತಕ್ಕಂತಹ ಕ್ವಶನ್ ಹೀಗಿದೆ. ನೆಕ್ಸ್ಟ್ ಒನ್ ನೋಡಿ. ಇಫ್ ದ ಸ್ಟ್ರೇಟ್ ಲೈನ್ಸ್ 2x + 3y - 3 = 0 and x + ky + 7 = 0, they are perpendicular to each other. Find the value of k. 2016 KCET question. ಸೊ ಎರಡು ಲೈನ್ಸ್ ಪರ್ಪೆಂಡಿಕ್ಯುಲರ್ ಆಗಿದ್ದರೆ m1 m2 = -1 ಆಗಿರಬೇಕು. ಇಫ್ ಟೂ ಲೈನ್ಸ್ ಆರ್ ಪ್ಯಾರಲಲ್ ದೆನ್ m1 = m2. ಇದು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕಾನ್ಸೆಪ್ಟ್. ಸೊ ಹಾಗಾದರೆ ಇಲ್ಲಿ m1 m2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್. m1 ಅಂದರೆ -a/b, ax + by + c = 0 ಫಾರ್ಮ್ಯಾಟ್ ಇದೆ. ಹಾಗಾದರೆ -a ಅಂದರೆ -2/3, ದಟ್ ಇಸ್ m1. ವಾಟ್ ಇಸ್ m2? m2 ಅಂದರೆ -a/b ಮಾಡಿ -1/k ವಿಚ್ ಇಸ್ ಈಕ್ವಲ್ ಟು -1. ಒಂದು ಮೈನಸ್ ಕ್ಯಾನ್ಸಲ್ ಮಾಡ್ಬೋದು. ಸಿಂಪ್ಲಿಫೈ ಮಾಡ್ತಿದ್ದ ಹಾಗೇ ಕೆ ವ್ಯಾಲ್ಯೂ ಕ್ರಾಸ್ ಮಲ್ಟಿಪ್ಲೈ ಮಾಡಿರ್ತೀರಾ, -2/3 ಅನ್ನೋದು ಕನ್ಫರ್ಮ್ ಆಗುತ್ತೆ. 3 ಸ್ಟೆಪ್ ಆನ್ಸರ್. m1 m2 = -1 ಗೊತ್ತಿದ್ರೆ ನಾವು ಕರೆಕ್ಟ್ ಆಪ್ಷನ್ ಟಿಕ್ ಮಾಡಿರ್ತೀವಿ. -2/3 ಆಪ್ಷನ್ ಡಿ ಯಲ್ಲಿದೆ. ಸೊ ಟೂ ಲೈನ್ಸ್ ಪರ್ಪೆಂಡಿಕ್ಯುಲರ್ ಆಗಿದ್ದಾಗ m1 m2 -1. ಇದನ್ನು ಈಗ ಬೇರೆ ಚಾಪ್ಟರ್ಸಲ್ಲಿ ಹೇಗೆ ಇಂಟರ್ಲಿಂಕ್ ಮಾಡಿರ್ತಾರೆ ನೀವೇ ನೋಡಿ. ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ಗೆ ಬಂದಾಗ ಅಲ್ಲಿ ಆ್ಯಂಗಲ್ ಬಿಟ್ವೀನ್ ಟೂ ಕರ್ವ್ಸ್ ನೋಡ್ತಾ ಇದ್ವಿ. ಆ್ಯಂಗಲ್ ಬಿಟ್ವೀನ್ ಟೂ ಕರ್ವ್ಸ್ ಅಂದರೆ ಏನು? ಆ್ಯಂಗಲ್ ಬಿಟ್ವೀನ್ ಟೂ ಸ್ಟ್ರೇಟ್ ಲೈನ್ಸ್, ಕರೆಕ್ಟ್? ಆಗಲೂ ಕೂಡ ಇದೇ ಕಾನ್ಸೆಪ್ಟ್ ಬಳಸಿದ್ವಿ. m1 m2 = -1. ಹಿಯರ್ ಇಸ್ ಅ ಕ್ವೆಶ್ಚನ್. ಸಿ, if the curves 2x = y² and 2xy = k intersect perpendicularly, then the value of k² is. CET 2020 ಈ ಕ್ವಶನ್ ಬಂದೇ ಬಿಡ್ತು. ಬಟ್ ಸ್ಟ್ರೇಟ್ ಲೈನ್ ಕಾನ್ಸೆಪ್ಟ್ ಇಲ್ಲಿ ನಾವೀಗ ಬಳಸ್ತಾ ಇರ್ತೀವಿ. ಅಂದರೆ ಎರಡು ಇಕ್ವೇಷನ್ ಕೊಟ್ಟಿರೋದ್ರಿಂದ ಎರಡು ಸ್ಲೋಪ್ ಬೇಕು. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ಸ್ ಬೇಕಾಗಿರುತ್ತೆ. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂದರೆ dy/dx. ಸೊ ಡಿಫ್ರೆನ್ಷಿಯೇಟ್ ದಿಸ್ ಕರ್ವ್. ಫಸ್ಟ್ ಕರ್ವ್ ಡಿಫ್ರೆನ್ಷಿಯೇಟ್ ಮಾಡಿ 2 = 2y y' ಈ ರೀತಿ ಕಾಣಿಸ್ಕೊಂತು. 2 ಕ್ಯಾನ್ಸಲ್ ಆಗ್ತಾ ಇದೆ. ಸೊ y' ವ್ಯಾಲ್ಯೂ ಏನು ಬಂತು ಗಮನಿಸಿ, 1/y. ಇನ್ಫ್ಯಾಕ್ಟ್ ದಿಸ್ ಇಸ್ m1 ಫಸ್ಟ್ ಸ್ಲೋಪ್. ಇದೇ ರೀತಿ ಸೆಕೆಂಡ್ ಸ್ಲೋಪ್ 2xy = k ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಬರುತ್ತೆ. ಸೊ 2 × x ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1y ಪ್ಲಸ್ x ಹಾಗೆ ಇಟ್ಕೊಂಡಿರೋಣ, y ಡಿಫ್ರೆನ್ಷಿಯೇಟ್ ಮಾಡಿ xy' ಅಂತ ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು 0. ಕಾನ್ಸ್ಟೆಂಟ್ ಬಿಟ್ಬಿಡೋಣ, ಈ ಟರ್ಮ್ 0 ಈಕ್ವೇಟ್ ಮಾಡ್ತೀವಿ. ಆಗ y' ವ್ಯಾಲ್ಯೂ -y/x ಅಂತ ಕಾಣಿಸ್ಕೊಳ್ಳುತ್ತೆ. ಸೊ ದಿಸ್ ಇಸ್ m2. ಈಗ ಎರಡು ಸ್ಲೋಪ್ ಬಂದಿದೆ, ಬಟ್ ಸ್ಟ್ರೇಟ್ ಲೈನ್ ಕಾನ್ಸೆಪ್ಟ್ ಇರೋದು. ಆ್ಯಂಗಲ್ ಬಿಟ್ವೀನ್ ಟೂ ಟ್ಯಾಂಜೆಂಟ್ಸ್ ನಿಜವಾಗಿ ನೋಡ್ತಾ ಇರೋದು. m1 m2 = -1. ಈಗ ತಾನೇ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೆ ನೋಡಿ. ಈ ರೀತಿಯೂ ಬಂತು. ಕಾನ್ಸೆಪ್ಟ್ ಮಾತ್ರ ಸ್ಟ್ರೇಟ್ ಲೈನ್ ಇದೆ. m1 m2 = -1 ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. m1 ಅಂದರೆ ಏನು? 1/y. ಹಾಗೆ m2 ಅಂದರೆ ಏನಿದೆ? -y/x. Now you can cancel this y, which is equal to -1. From this we arrive at this result. X is equal to minus cancel. So x value is 1. ಏನು ಪ್ರಯೋಜನ? ನಾವಿಲ್ಲಿ x ವ್ಯಾಲ್ಯೂ 1 ಅಂತ ಹಾಕ್ಬೋದು. k² ಹೆಂಗೆ ತೆಗೆಯೋದು? ಸಿ, k² ಕೇಳ್ತಾ ಇರೋದು. ಹಾಗಾದರೆ ಸ್ಕ್ವೇರಿಂಗ್ ದಿಸ್ ಈಕ್ವೇಷನ್ ಏನು ಬರುತ್ತೆ? 4x² y² = k² ಅಲ್ವಾ? x ಜಾಗದಲ್ಲಿ 1, ಬಟ್ y² ವ್ಯಾಲ್ಯೂ ಇಲ್ಲಿಂದ ಸಿಗ್ತಾ ಇದೆ. 2 × 1 ದಟ್ ಇಸ್ 2. ಅಥವಾ ಈ y² ಜಾಗದಲ್ಲಿ 2x ಅಂತಾನೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದಲ್ವಾ, ರೈಟ್? ಸೊ y² is 2x. ಸೊ x ಅಂದರೆ 1,
ರೈಟ್. ಸೊ ಕೆ ಸ್ಕ್ವೇರ್ ವ್ಯಾಲ್ಯೂ 4 × 2 8, ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿದೆ. ಹೀಗೆ ಒಂದು ಆ ಸ್ಟ್ರೇಟ್ ಲೈನ್ನ ಕಾನ್ಸೆಪ್ಟ್ ಇಟ್ಕೊಂಡು ಇಫ್ 2 ಸ್ಟ್ರೇಟ್ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ m1 m2 -1 ಅನ್ನೋದನ್ನು ಇಟ್ಕೊಂಡು ಬೇರೆ ಬೇರೆ ಚಾಪ್ಟರ್ಸ್ ಜೊತೆ ಇಂಟರ್ಲಿಂಕ್ ಆಗಿರೋ ಕ್ವಶನ್ ಕಾಣಿಸ್ಕೊಂಡಿರುತ್ತೆ. ಇದು ಭಾಳ ಹಳೆಯ ಒಂದು ಪೇಪರ್ನ ಕ್ವಶನ್, CT 2007 ಇತ್ತು, ಹಳೆಯದಿದು. ದ ಮಿಡ್ ಪಾಯಿಂಟ್ಸ್ ಆಫ್ ಅ ಟ್ರಯಾಂಗಲ್ ಆರ್ 6 1 ರೈಟ್ 3 5 ಆ್ಯಂಡ್ -1 -2. ಮಿಡ್ ಪಾಯಿಂಟ್ಸ್ ಕೊಟ್ಟಿರ್ತಾರೆ. ಕೇಳ್ತಿರೋ ಕ್ವಶನ್ ಗಮನಿಸಿ, ವರ್ಟೆಕ್ಸ್ ಅಪೋಸಿಟ್ ಟು ಡಿ. ಹೌ ಡು ಯು ಫೈಂಡ್ ದಿಸ್ ವರ್ಟೆಕ್ಸ್? ರಿಯಲಿ ಲೆಬೋರಿಯಸ್ ಮೆಥಡ್. ನೀವೇನಾದರೂ ಇದನ್ನು ಸಿನ್ಸಿಯರ್ಲಿ ಸಾಲ್ವ್ ಮಾಡೋಕ್ಕೆ ಹೋದ್ರಿ ಅಂದರೆ ಇಟ್ ವಿಲ್ ಟೇಕ್ 10 minutes. x1 y1 x2 y2 x3 y3 ಆರ್ ದ 3 vertices. ಮಿಡ್ ಪಾಯಿಂಟ್ ಫಾರ್ಮುಲಾ ನಂಗೆ ಗೊತ್ತು ಅಂತ ನಾವೇನಾದರೂ ಅಂದ್ಕೊಂಡು ಮುಂದೆ ಹೋದರೆ x1 + x2/2 ಈಸ್ -1, x2 + x3/2 ಈಸ್ 6. ಹೀಗೆ ತಾನೇ ಈಕ್ವೇಷನ್ ಬರೆಯೋದು. ಆಮೇಲೆ ಆ ಎಲ್ಲ ಈಕ್ವೇಷನ್ ಸಾಲ್ವ್ ಬೇರೆ ಮಾಡಬೇಕು. ಆ ಎಲ್ಲ ಈಕ್ವೇಷನ್ ಸಾಲ್ವ್ ಮಾಡಿದ್ಮೇಲೆ ಪಾಯಿಂಟ್ ಎ ಬರುತ್ತೆ. 2 ರಿಂದ 3 ಸೈಮಲ್ಟೇನಿಯಸ್ ಈಕ್ವೇಷನ್ ಸಿಗುತ್ತೆ. ತುಂಬ ಲೆಂಗ್ದಿ ಮೆಥಡ್, ಬಟ್ ಇಫ್ ಯು ನೋ ದ ಶಾರ್ಟ್ ಕಟ್ ಇಟ್ ಇಸ್ ಜಸ್ಟ್ 15 to 20 seconds ಆನ್ಸರ್. ನೀವು ಬಾಹುಬಲಿ ಮೂವಿ ನೋಡಿದ್ದೀರಾ ಅಲ್ವಾ? ಈ ಬಾಹುಬಲಿ ಮೂವಿಲಿ ಬಾಹುಬಲಿ ಅದೇನೋ ಬಿಲ್ಲು ಬಾಣ ತಗೊಂಡು ಗುರಿ ಇಟ್ಟು ಹೊಡೆಯೋದನ್ನು ನೋಡಿದ್ದೀರಾ? ಬೋ ಆ್ಯಂಡ್ ಆರೋ. ಇನ್ಫ್ಯಾಕ್ಟ್ ವೇದಿಕ್ ಮ್ಯಾಥಮೆಟಿಕ್ಸ್ ಮೆಥಡಲ್ಲಿ ವರ್ಟಿಕಲಿ ಕ್ರಾಸ್ ವೈಸ್ ಊರ್ಧ್ವ ತಿರ್ಯಗ್ಭ್ಯಾಮ್ ಅಂತ ಒಂದು ಸೂತ್ರ ಇದೆ. ಅದ್ರ ಪ್ರಕಾರ ವರ್ಟಿಕಲಿ ಕ್ರಾಸ್ ವೈಸ್ ಅಂತ ಆ್ಯಡ್ ಅಥವಾ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗ್ತೀವಿ. ಇದನ್ನು ಬೋ ಆ್ಯಂಡ್ ಆರೋ ಮೆಥಡ್ ಅಂತ ಸುಲಭ ನೆನ್ಪಿಟ್ಕೊಂಡಿರ್ಬೋದು. ನೋಡಿ, ಇದು ಆ ಥರ ಕಾಣಿಸುತ್ತೆ, ಬಿಲ್ಲು ಬಾಣ ಥರ ಕಾಣಿಸುತ್ತೆ ಅಷ್ಟೇ. ಅಂದರೆ ವರ್ಟಿಕಲಿ ಕ್ರಾಸ್ ವೈಸ್ ಯು ಸಿಂಪ್ಲಿ ಆ್ಯಡ್ ದೀಸ್ 2 ಪಾಯಿಂಟ್, ಅಂದರೆ ಪಾಯಿಂಟ್ಸ್ 3 ಮತ್ತು -1 ಸುಮ್ಮನೆ ಆ್ಯಡ್ ಮಾಡಿ, ಅದಾದಮೇಲೆ ವರ್ಟಿಕಲಿ ಇಲ್ಲಿಂದಿರೋ ಈ ನಂಬರ್ ಇದೆಯಲ್ಲ ಇದನ್ನು ಆ್ಯಡ್ ಮಾಡಿರೋ ನಂಬರ್ ಜೊತೆ ಸಬ್ಟ್ರಾಕ್ಟ್ ಮಾಡಿ, ಯು ಗೆಟ್ ದ ಫೈನಲ್ ಆನ್ಸರ್. ದಟ್ಸ್ ಇಟ್. ಸೊ ಹೀಗೆ ವರ್ಟೆಕ್ಸ್ ಅಪೋಸಿಟ್ ಟು ಡಿ ಏನು ಅಂತ ತಕ್ಷಣ ಹೇಳ್ಬಿಡ್ಬೋದು. ಎಷ್ಟು ಹಾರ್ಡ್ಲಿ ಯು ಟುಕ್ 15 seconds ಆ್ಯಡ್ ಮಾಡಿ ಸಬ್ಟ್ರಾಕ್ಟ್ ಮಾಡೋದಕ್ಕೆ, ರೈಟ್. ಸೊ -4, 2 ಕರೆಕ್ಟ್ ಆಪ್ಷನ್ ಆಗಿದೆ. ಇದು ಹಳೆ CTಲಿ ಒಂದು ಕ್ವಶನ್ ಬಂದಿತ್ತು. ಇದಕ್ಕೆ ಪ್ರೊಸೀಜರ್ ನಾವು ಏನು ಮಾಡಿದ್ವಿ? ಕ್ರಾಸ್ ವೈಸ್ ಆ್ಯಡ್ ಮಾಡಿದ್ವಿ, ವರ್ಟಿಕಲಿ ಸಬ್ಟ್ರಾಕ್ಟ್ ಮಾಡಿದಾಗ ಈ ಆರೋ ಎಂಡಲ್ಲಿರುವಂತಹ ಪಾಯಿಂಟ್ ಸಿಗ್ತಾ ಇದೆ. ಇದು ಪ್ಯಾಟರ್ನ್ಸ್. ಸೊ ಈ ರೀತಿ ಪ್ಯಾಟರ್ನ್ CTಗೆ ಮಹತ್ವದ್ದು. ನೋಡಿ, NCERT ಎಕ್ಸಾಂಪ್ಲರ್, ರೈಟ್, ಈ ಒಂದು ಪುಸ್ತಕದಿಂದ ತೆಗೆದುಕೊಂಡಿರೋ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಇದು CT ಬರಬಹುದಾದಂತಹ ಕ್ವಶನ್. ಪ್ರಾಬ್ಲಮ್ ಆನ್ ಮಿಡ್ ಪಾಯಿಂಟ್ ಫಾರ್ಮುಲಾ ಅಲ್ವಾ? ಮಿಡ್ ಪಾಯಿಂಟ್ಸ್ ಆರ್ ಗಿವನ್ ಬಟ್ 3D ಜಾಮೆಟ್ರಿ ಪ್ರಾಬ್ಲಮ್, ಬಟ್ ದ ಸೇಮ್ ಶಾರ್ಟ್ಕಟ್ ಈಸ್ ಅಪ್ಲಿಕೇಬಲ್ ಅಲ್ವಾ? ಕೇಳ್ತಿರೋದೇನು ಇಲ್ಲಿ ABC 3 ವರ್ಟಿಸಸ್ ಹೇಳಬೇಕಂತೆ, ಸೆಂಟ್ರಾಯ್ಡ್ ಬರೀ ಹೇಳಬೇಕಂತೆ. ಸೆಂಟ್ರಾಯ್ಡ್ ಅಂದಾಗ ಮತ್ತೊಂದು ಮಹತ್ವದ ವಿಷಯ ಬರುತ್ತೆ. ನೀವು ABC ಪಾಯಿಂಟ್ ತೆಗೆದ ಮೇಲೆ ಸೆಂಟ್ರಾಯ್ಡ್ ತೆಗೆಯೋ ಅವಶ್ಯಕತೆ ಇರೋದಿಲ್ಲ. ಇಫ್ 3 ಮಿಡ್ ಪಾಯಿಂಟ್ಸ್ ಆರ್ ಗಿವನ್, ಇಫ್ ದೇ ಆರ್ ಮಿಡ್ ಪಾಯಿಂಟ್ಸ್, ಜಸ್ಟ್ ಯೂಸಿಂಗ್ ದೀಸ್ 3 ಯು ಕ್ಯಾನ್ ಫೈಂಡ್ ದ ಸೆಂಟ್ರಾಯ್ಡ್ ಅಲ್ವಾ? ಇದರಿಂದ ಬರೋ ಸಣ್ಣ ಟ್ರಯಾಂಗಲ್ ಇದೆಯಲ್ಲ, ಆ ಟ್ರಯಾಂಗಲ್ ಸೆಂಟ್ರಾಯ್ಡ್ ಮತ್ತು ಇಲ್ಲಿರತಕ್ಕಂಥ ಟ್ರಯಾಂಗಲ್ ಸೆಂಟ್ರಾಯ್ಡ್ ಎರಡೂ ಒಂದೇ. ಅದಕ್ಕೋಸ್ಕರ x1 + x2 + x3 ಡಿವೈಡೆಡ್ ಬೈ 3 ಮಾಡಿಬಿಡಿ. 1 + 2 3, 3 + 0 ಡಿವೈಡೆಡ್ ಬೈ 3, ಅವಾಗೇನಾಯಿತು? 3/3 1. ಆದರೆ ಇಲ್ಲಿ ಸೆಂಟ್ರಾಯ್ಡ್ ಕೊನೆಯಲ್ಲಿ ಒಂದು ಕಡೆ ಇದೆ, 1 1 ಈ ಥರ ಆಪ್ಷನ್ಸ್ ಇದೆ. ಹೀಗೆ ಆ ಸೆಂಟ್ರಾಯ್ಡ್ ಯಾವುದು ಅಂತ ನೋಡಿಕೊಂಡೆ ತಕ್ಷಣ ಆಪ್ಷನ್ ಟಿಕ್ ಮಾಡಿಬಿಡ್ಬೋದು. ಆದರೆ ಇಲ್ಲಿ ಬೇರೆ ಪಾಯಿಂಟ್ಸ್ ಬೇಕು ಅಂದರೆ ಮೆಥಡ್ ಮಾತ್ರ ಈ ಕಲ್ತಿರೋ ಇದೇ ಮೆಥಡ್ ಬಳಸಿರ್ತೀವಿ. ಕ್ರಾಸ್ ವೈಸ್, ವರ್ಟಿಕಲಿ, ಕರೆಕ್ಟ್. ಬಿಲ್ಲು ಬಾಣ ಥರ ನೆನ್ಪಿಟ್ಕೊಂಡಿರಿ. ಕ್ರಾಸ್ ವೈಸ್ ಆ್ಯಡ್ ಮಾಡಿ, 0 + 2 ವರ್ಟಿಕಲಿ ಸಬ್ಟ್ರಾಕ್ಟ್ ಮಾಡಿರ್ತೀರಾ, -1. ಸೊ ಹೀಗೆ ಪಾಯಿಂಟ್ ಎ, ಪಾಯಿಂಟ್ ಬಿ, ಪಾಯಿಂಟ್ ಸಿ ವಿದಿನ್ 30 seconds ನಮ್ಗೆ ಗೊತ್ತಾಗಿರುತ್ತೆ. ಇನ್ನು ಸೆಂಟ್ರಾಯ್ಡ್ ನಮಗಿಲ್ಲಿ ಬೇಕು ಅಂತಂದರೆ ಆಗ ಈ 3 ಪಾಯಿಂಟ್ಸನ್ನು x1 + x2 + x3/3, y1 + y2 + y3/3 ಅಂತ ಮಾಡೋದ್ರ ಮೂಲಕ ಕಂಡುಕೋಬಹುದು. ಇದರಲ್ಲಿ ಆಪ್ಷನ್ ಸಿ ನಮಗೆ ಕರೆಕ್ಟ್ ಆನ್ಸರ್ ಆಗಿ ಬಂದಿರುತ್ತೆ. ಹೀಗೆ ಈ ಇಂಪಾರ್ಟೆಂಟ್ ಶಾರ್ಟ್ಕಟ್ಸನ್ನು ಬಳಸೋದ್ರ ಮೂಲಕ ಸಾಕಷ್ಟು ಸಮಯನ ನಾವು ಸೇವ್ ಮಾಡಬಹುದು. The point of intersection of 2 lines is at a distance from origin. The value of D is, right? ಸೊ ಇದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಕ್ಸಾಮ್ ಈ ಥರ CT ಕೂಡ ಬರಬಹುದು. ಸೊ ಅಲ್ಲಿ 2 ಸ್ಟ್ರೇಟ್ ಲೈನ್ ಕೊಟ್ಟಿರ್ತಾರೆ.
ಈಗ ನಾವೇನು ಮಾಡಬೇಕಾಗಿದೆ, ಪಾಯಿಂಟ್ ಆಫ್ ಇಂಟ್ರೊಡಕ್ಷನ್ ತೆಗಿಬೇಕು. ಆ ಪಾಯಿಂಟ್ ಆಫ್ ಇಂಟ್ರೊಡಕ್ಷನ್ ಒರಿಜಿನಿಂದ ಎಷ್ಟು ದೂರದಲ್ಲಿದೆ, ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ತೀವಿ. ಆದರೆ ಪಾಯಿಂಟ್ ಇರೋದಿಲ್ಲಿ. ಹೌ ಟು ಆಕ್ಸಲರೇಟ್ ದಿಸ್ ಕ್ಯಾಲ್ಕುಲೇಷನ್ ಪ್ರೊಸೆಸ್, ಈ ಶಾರ್ಟ್ಕಟ್ ನಿಮ್ಗೆ ಗೊತ್ತಿದೆಯಾ? ಶಾರ್ಟ್ಕಟ್ ಏನು ಅಂದರೆ, ಎಕ್ಸ್ ವ್ಯಾಲ್ಯೂ ತೆಗಿಯೋದಕ್ಕೆ ಒಂದು ಸಿಂಪಲ್ ಟ್ರಿಕ್ ಇದೆ. ಅದೇನು ಅಂದರೆ ವೇದಿಕ್ ಮ್ಯಾಥಮೆಟಿಕ್ಸ್ ಮೆಥಡ್, ಕ್ರಿಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಎಕ್ಸ್ ಅಂತ ಬರೆಯೋದು, ಅದಾದಮೇಲೆ ನ್ಯೂಮರೇಟರ್ ಬೇಕು ಅಂದರೆ ರೈಟ್ ಸುಮ್ಮನೆ ಈ ಥರ ಕ್ರಿಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು. ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿರುತ್ತೆ, ಇಲ್ಲೊಂದು ಮಿಡಲ್ ನಂಬರ್ 3 ಅಂತಿದೆ ನೋಡಿ, ಇದು ಯಾವಾಗಲೂ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿಂದ ಮುಂದಕ್ಕೆ ಮತ್ತು ಹಿಂದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. ಇಲ್ಲಿಂದ ಮುಂದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 3 × -2 -6, -4 × 3 -12. ಸೊ -6 ಮೈನಸ್ ಆಫ್ -12 ನ್ಯೂಮರೇಟರ್. ಡಿನಾಮಿನೇಟರ್ ಬೇಕು ಅಂದರೆ ಇಲ್ಲಿಂದ ಹಿಂದಕ್ಕೆ ಮಲ್ಟಿಪ್ಲೈ ಮಾಡಿ 3 × 4. ಸೊ ಯಾವಾಗಲೂ ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲೇ ಇರುತ್ತೆ. 3 × 4 12, 3 × 2 6. ರೈಟ್, ಒಂದು 2-3 ಈಕ್ವೇಷನ್ ಸಾಲ್ವ್ ಮಾಡಿಬಿಟ್ರೆ ತುಂಬ ಫಾಸ್ಟಾಗಿ ಎಕ್ಸ್ ವ್ಯಾಲ್ಯೂ ಬರೆಯೋದನ್ನು ಕಲ್ತಿರ್ತೀರಾ. ಸೊ ಹಿಯರ್ ಆಫ್ಟರ್ ವೆನೆವರ್ ಯು ಗೆಟ್ ಸೈಮಲ್ಟೇನಿಯಸ್ ಈಕ್ವೇಷನ್, ಯು ನೀಡ್ ನಾಟ್ ರೈಟ್ ಒನ್ ಮೋರ್ ಸೆಟ್ ಆಫ್ ಈಕ್ವೇಷನ್ಸ್ ಅಲ್ವಾ. ಸಾಮಾನ್ಯವಾಗಿ ಏನು ಮಾಡ್ತಾ ಇದ್ವಿ, 4 ಇಂದ ಇದು ಮಲ್ಟಿಪ್ಲೈ ಮಾಡ್ತಿದ್ವಿ, 2 ಇಂದ ಇದನ್ನು ಮಲ್ಟಿಪ್ಲೈ ಮಾಡ್ತಿದ್ವಿ, ಇನ್ನೂ 2 ಈಕ್ವೇಷನ್ ಬರ್ತಾಯಿತ್ತು. ಅದಾದಮೇಲೆ ಸಬ್ಟ್ರ್ಯಾಕ್ಟ್ ಮಾಡ್ತಾ ಇದ್ವಿ ಅಥವಾ ಆ್ಯಡ್ ಮಾಡ್ತಾ ಇದ್ವಿ ಡಿಪೆಂಡಿಂಗ್ ಆನ್ ಪ್ಲಸ್ ಆರ್ ಮೈನಸ್ ಸೈನ್. ಆವಾಗ ಎಕ್ಸ್ ವ್ಯಾಲ್ಯೂ ಬರ್ತಾಯಿತ್ತು. ದೆನ್ ಯು ರೀಸಬ್ಸ್ಟಿಟ್ಯೂಟ್. ಇದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಅಲ್ವಾ, ಅದಕ್ಕೋಸ್ಕರ ಈ ಶಾರ್ಟ್ಕಟ್ ಟ್ರಿಕ್ ವರ್ಕ್ ಆಗುತ್ತೆ. ಐ ರಿಪೀಟ್, ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತೆ. ನಮಗೆ ಎಕ್ಸ್ ವ್ಯಾಲ್ಯೂ ಬೇಕು ಅಂದರೆ ಆಗ ಇಲ್ಲಿಂದ ಮುಂದಕ್ಕೆ ಮಲ್ಟಿಪ್ಲೈ ಮಾಡಿ -6 ಕ್ರಿಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಸಬ್ಟ್ರ್ಯಾಕ್ಟ್ ನ್ಯೂಮರೇಟರ್. ಇಲ್ಲಿಂದ ಹಿಂದಕ್ಕೆ 3 × 4 3 × 2 ಡಿನಾಮಿನೇಟರ್. ಇಂಪಾರ್ಟೆಂಟ್ ಪಾಯಿಂಟ್, ಕಾನ್ಸ್ಟೆಂಟ್ ಯಾವಾಗಲೂ RHS ಅಲ್ಲೇ ಇರಬೇಕು. ಹೀಗೆ ಅರೇಂಜ್ ಆಗಿರಲೇಬೇಕು. ಈ ರೀತಿ ಎಕ್ಸ್ ವ್ಯಾಲ್ಯೂ ಫಾಸ್ಟಾಗಿ ಬಂದಿರುತ್ತೆ. 1 ಸಬ್ಸ್ಟಿಟ್ಯೂಟ್ ಎಕ್ಸ್ ವ್ಯಾಲ್ಯೂ ಇನ್ ಎನಿ ಒನ್ ಆಫ್ ದ ಈಕ್ವೇಷನ್ ಟು ಫೈಂಡ್ ವೈ. ಅದನ್ನು ಸುಲಭವಾಗಿ ಮಾಡ್ಬೋದು. ಈಗ ಫಸ್ಟ್ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 + 3y = -4. ಆಬ್ವಿಯಸ್ಲಿ y ವ್ಯಾಲ್ಯೂ -6/3. ಶಿಫ್ಟ್ ಮಾಡಿರ್ತೀವಿ ಇದನ್ನು ಈ ಕಡೆ. ಸೊ -2. ಸೊ 1, -2 ಈಸ್ ದ ಪಾಯಿಂಟ್ ಆಫ್ ಇಂಟ್ರೊಡಕ್ಷನ್. 1, -2 ಮತ್ತು ಒರಿಜಿನಿಗಿರೋ ಡಿಸ್ಟೆನ್ಸ್ ತೆಗೀರಿ ಅಂದರೆ √1 - 0² -2 - 0 ದ ಸ್ಕ್ವೇರ್ ಅಂದರೆ 1 + 2² ಅಂದರೆ ಏನು, 4 + 1 √5 ಫೈನಲ್ ಆನ್ಸರ್ ಆಗಿದೆ. ಹೀಗೆ ನಾವಿಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಸಿಂಪಲ್ ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ಬಿಟ್ಟು ತೆಗೆದಿರ್ತೀವಿ. ಸೊ ಸ್ಟ್ರೇಟ್ ಲೈನ್ಸ್ m1 m2 = -1, ಪರ್ಪೆಂಡಿಕ್ಯುಲರ್ ಕಂಡೀಷನ್, ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಇವುಗಳೆಲ್ಲನೂ ಸೇರಿಸಿ ಯಾವುದೋ ಒಂದು ರೀತಿ ಒಂದು ಕ್ವಶನನ್ನು ಕ್ರಿಯೇಟ್ ಮಾಡಬಹುದು.